Welcome to the Navodaya Mental Ability class. Let us finish first with the homework. Let us check it. 26th B option. 26th B. 27th B. 28th B. 29th D. 30 A. 31 C. 32 B. 33 A. 34 D. 35 C. Now let us do the 41. So yesterday we have finished with up to 40 questions. So now we are starting with 41. Ivattu 41 ಇಂದ start ಮಾಡೋಣ. So what is the answer? 41? Yes. 41 B. 41 B. B is the option. Why B is the option? Because the figure rotates 90 degree clockwise every time. ಸೊ ಪ್ರತಿ ಬಾರಿ ಒಂದರಿಂದ ಇನ್ನೊಂದು ಕ್ವಶನ್ ಫಿಗರ್ಗೆ ನಾವು ಅಬ್ಸರ್ವ್ ಮಾಡಿದಾಗ ಇಟ್ ರೊಟೇಟ್ಸ್ 90 ಡಿಗ್ರಿ. ಎಸ್ ನೋ? ಸೊ ದಟ್ ಆನ್ಸರ್ ಇಸ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 42. ಎಸ್, ವಾಟ್ ಈಸ್ ದ ಆನ್ಸರ್? ಡಿ ಇಸ್ ದ ಆನ್ಸರ್. ವೈ ಡಿ ಇಸ್ ದ ಆನ್ಸರ್? ಯಾಕೆ ಡಿ ಆನ್ಸರ್ ಆಗುತ್ತೆ ಇಲ್ಲಿ 42 ಅಲ್ಲಿ? The upper arrow, you can observe the upper arrow in the first figure rotates 90 degree clockwise. Upper arrow rotates 90 degree clockwise and moves two places. Moves two places. ಎರಡು ಪ್ಲೇಸ್ನ ಬಿಟ್ಟು ಮುಂದೆ ಹೋಗಿದೆ ಅಂತ. Each place equal to half a side of the square boundary. ಓಕೆ, ಈಚ್ ಈಕ್ವಲ್ ಟೂ ಪ್ಲೇಸಸ್ ಅಂತ ಹೆಂಗೆ ಹೇಳ್ತಾ ಇದ್ದೀವಿ ಅಂದರೆ ಈಚ್ ಪ್ಲೇಸ್ ಈಕ್ವಲ್ ಟು ಹಾಫ್ ಅ ಸೈಡ್ ಆಫ್ ದ ಸ್ಕ್ವೇರ್ ಬೌಂಡ್ರಿ. ಸ್ಕ್ವೇರ್ ಬೌಂಡ್ರಿ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಈ ಸ್ಕ್ವೇರ್ ಬೌಂಡ್ರಿಲಿ ಅರ್ಧ ಅಂತ ಹೇಳ್ತೀವಿ. ಸೊ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ ಜಂಪ್ ಆಗ್ತಾ ಇದೆ ಅಂತ ನಮಗೆ ಹೇಳ್ತಾ ಇರೋದು. ದೆನ್ ಇನ್ನು ಕ್ಲಾಕ್ ವೈಸ್, ಅದು ಕೂಡ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ದ ಲೋವರ್ ಆ್ಯರೋ ಇನ್ ದ ಸೆಕೆಂಡ್ ಫಿಗರ್ rotates 45 degree anti-clockwise and moves one place in anti-clockwise direction. ಅಂದರೆ ಸೊ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 90 ಡಿಗ್ರಿ ಅಂದರೆ ನಾನು ಹೇಳ್ಕೊಟ್ಟಿದ್ದೀನಲ್ವ, ದಿಸ್ ಆ್ಯಂಗಲ್ ಅಲ್ವಾ. ಸೊ ಇದನ್ನು ನಾವೇನಂತೀವಿ? 90 ಡಿಗ್ರಿ ಅಂತ ಹೇಳಿ ಕರಿತೀವಿ. ಎಸ್ ನೋ? ಸ್ಟ್ರೈಟ್ ಲೈನ್ ಅಂತ ಅಂದ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹೀಗೆ, ಇದನ್ನು 90 ಡಿಗ್ರಿ ಅಂತ ಹೇಳ್ತೀವಿ. ಸೊ ಈ ಥರ ತೊಗೊಂಡಾಗ ಯು ಕ್ಯಾನ್ ಅಬ್ಸರ್ವ್ ಯೋರ್ ದಿಸ್ ಅಪ್ಪರ್ ಆ್ಯರೋ 90 ಡಿಗ್ರಿಗೆ ನೆಕ್ಸ್ಟ್ ಇಲ್ಲಿ ಬರುತ್ತೆ, ನೆಕ್ಸ್ಟ್ ಫಿಗರ್ಗೆ ಇಲ್ಲಿ ಬರುತ್ತೆ, ನೆಕ್ಸ್ಟ್ ಫಿಗರ್ಗೆ ಇಲ್ಲಿ ಬರುತ್ತೆ, ಆ್ಯಂಡ್ ದಟ್ ಈಸ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಸೊ ನಾವು ಲುಕ್ ಅಟ್ ದ ಸೆಕೆಂಡ್ ಆ್ಯರೋ. ಓಕೆ, ಸೆಕೆಂಡ್ ಆ್ಯರೋದಲ್ಲಿ ಏನಾಗಿದೆ? ಸೆಕೆಂಡ್ ಆ್ಯರೋ ಓನ್ಲಿ ಟರ್ನ್ಸ್ ಲೈಕ್ ಟು ಆ್ಯಂಟಿ ಕ್ಲಾಕ್ ವೈಸ್, ಮೀನ್ಸ್ ಉಲ್ಟಾ ಈ ಕಡೆ ಹಿಂಗೆ ಹೋಗಿದೆ. ಸೊ ಈ ಥರ ಹೋದಾಗ ದಟ್ ಆ್ಯರೋ ಇಸ್ ದೇರ್ ನೋ, ದಟ್ ರೊಟೇಟ್ಸ್ ಓನ್ಲಿ 45 ಡಿಗ್ರಿ. ಬರೀ 45 ಡಿಗ್ರಿ ಮಾತ್ರ. 45 ಅಂದರೆ ಈಗ ನೋಡಿ, ಇದು 90 ಡಿಗ್ರಿ ಅಂದರೆ ಸೊ ಇದು 90 ಡಿಗ್ರಿ ಅಂದರೆ ಇದರಲ್ಲಿ ಅರ್ಧ 45 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಸೈಡ್ ವೈಸ್ ಅಂತ ಅಂದರೆ ಇದರಲ್ಲಿ ಅರ್ಧ ಭಾಗ, ಇದನ್ನು ಒಂದು ಪ್ಲೇಸ್ ಅಂತೀವಿ, ಇದನ್ನು 2ನೇ ಪ್ಲೇಸು, 3ನೇ ಪ್ಲೇಸು, 4ನೇದು, 5ನೇದು, ದೆನ್ 6th, 7th, 8 ಈ ಥರ ತೊಗೊಳ್ತೀವಿ. ಈ ಥರ ತೊಗೊಂಡಾಗ ಸೊ ದಿಸ್ ಆ್ಯರೋ ಮೂವ್ಸ್ ಟೂ ಪ್ಲೇಸಸ್. ಇದು 1, 2 ಎರಡು ಪ್ಲೇಸ್ನ ಬಿಟ್ಟು ಮುಂದೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಬಿಡ್ತು ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಡಿ ಆಪ್ಷನಲ್ಲಿ ಅಲ್ಲೇ ಇದೆ ಅದು. ಸೊ ಈಗ ನಾವು ಸ್ಮಾಲ್ ಆ್ಯರೋ ಮೀನ್ಸ್ ಡೌನ್ ಆ್ಯರೋನ ಅಬ್ಸರ್ವ್ ಮಾಡಿದ್ರೆ, ಸೊ ಫಸ್ಟ್ ಇಟ್ ಈಸ್ ಹಿಯರ್, ದೆನ್ ಇಟ್ ಹ್ಯಾಸ್ ಟು ಬಿ ಹಿಯರ್, ದೆನ್ ಇಟ್ ಹ್ಯಾಸ್ ಟು ಬಿ ಹಿಯರ್, ದೆನ್ ಇಟ್ ಹ್ಯಾಸ್ ಟು ಬಿ ದೇರ್. ಸೊ ಆ ಥರ ತೊಗೊಂಡ್ರೆ ನಮಗೆ ನೋಡಿ ಕರೆಕ್ಟಾಗಿ ಅದೇ ಪ್ಲೇಸಲ್ಲಿದೆ. ಎಸ್ ನೋ? ಸೊ ದಟ್ ಆನ್ಸರ್ ಈಸ್ ಡಿ. ದ ಆನ್ಸರ್ ಈಸ್ ಡಿ. ಸೊ ನೆಕ್ಸ್ಟು ಗಾಟ್ ಇಟ್ಟು ಗೊತ್ತಾಯ್ತಲ್ವ ಇದು ಹೇಗೆ ಅಂತ. ದೆನ್ 43. ವಾಟ್ ಈಸ್ ದ ಆನ್ಸರ್ ಫಾರ್ 43? ಪಾಸ್ ಆ್ಯಂಡ್ ಸೇ ದ ಆನ್ಸರ್. ಪಾಸ್ ಮಾಡಬೇಕು ಆ್ಯಂಡ್ ಆನ್ಸರ್ ಹೇಳಬೇಕು. ವಾಟ್ ಈಸ್ ದ ಆನ್ಸರ್? ಆನ್ಸರ್ ಈಸ್ C. Why C? You can observe there.
The two vertical arrows and the two horizontal arrows reverse their directions alternatively. ಅಷ್ಟೇ. ಸೊ ಅಂದರೆ ತಮ್ಮ ಎರಡೂ ವರ್ಟಿಕಲ್ ಆ್ಯರೋಸ್ಗಳು ಏನಿದೆ ಅದು ಪ್ರತಿ ಬಾರಿಯೂ ಕೂಡ ತಮ್ಮ ಡೈರೆಕ್ಷನ್ಸ್ನ ಚೇಂಜ್ ಮಾಡ್ತಾ ಇದೆ. ಸೊ ಈಗ ಇದು ಫಸ್ಟು ಟೂ ಸೈಡ್ ಆಪೋಸಿಟ್ ಆ್ಯರೋಸ್ ಈ ಸೈಡ್ ಇದೆ ಅಂತ ಅಂದರೆ ಇನ್ನೆರಡು ಈ ಸೈಡ್ ಇದೆ, ಹೌದಾ? ಅಪ್ವರ್ಡ್ ಒಂದು, ದಿಸ್ ಸೈಡ್ ಒಂದು. ಸೊ ಆ ಥರ ಇದ್ದಾಗ ನೆಕ್ಸ್ಟ್ ಫಿಗರಲ್ಲಿ ಅಪ್ವರ್ಡ್ ಇರೋದು ಡೌನ್ವರ್ಡ್ ಇಟ್ ಹ್ಯಾಸ್. ಸೊ ನೆಕ್ಸ್ಟು ಅದರ ನೆಕ್ಸ್ಟ್ ಫಿಗರಲ್ಲಿ ಆಲ್ಟರ್ನೇಟಿವ್ಲಿ ಇದು ಚೇಂಜ್ ಆಗಿದೆ, ದಿಸ್ ಡೈರೆಕ್ಷನ್. ಸೊ ಈಗ ನೆಕ್ಸ್ಟ್ ಒನ್ ಏನಾಗಬೇಕು, ದಿಸ್ ಒನ್ ಡೌನ್ ಆ್ಯರೋ ಅಪ್ವರ್ಡ್ ಆಗಬೇಕು, ಹೌದಾ? ಸೊ ಡೌನ್ ಆ್ಯರೋ ಅಪ್ವರ್ಡ್ ಆಗಬೇಕು. ಸೊ ಈ ಆ್ಯರೋಲ್ಲಿ ಏನು ಚೇಂಜಸ್ ಇಲ್ಲ. ಸೊ ಹಾಗಾಗಿ ದ ಆನ್ಸರ್ ಈಸ್ ಸಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 44. So here what is the answer 44? D is the answer. Why D is the answer? One straight line is added to the central element in each step. ಹೌದಾ? ಸೆಂಟ್ರಲ್ ಎಲಿಮೆಂಟ್ಗೆ ಒಂದು ಎಕ್ಸ್ಟ್ರಾ ಲೈನ್ಸ್ ಆ್ಯಡ್ ಆಗ್ತಾ ಬರ್ತಾ ಇದೆ. The white circle becomes black and the black ones become white in each step. ಸೊ ವೈಟ್ ಸರ್ಕಲ್ ಇರೋದು ಮೀನ್ಸ್ ಅನ್ಶೇಡೆಡ್ ಇರೋದು ಶೇಡ್ ಆಗ್ತಾ ಇದೆ, ಶೇಡೆಡ್ ಇರೋದು ಅನ್ಶೇಡ್ ಆಗ್ತಾ ಇದೆ ಪ್ರತಿ ಒಂದು ಸ್ಟೆಪ್ಪಲ್ಲೂ ಕೂಡ. ಅದರಲ್ಲೂ ಕೂಡ ಡಯಾಗ್ನಲಿ ಆಪೋಸಿಟ್ ಅಂತಲೂ ಹೇಳ್ಬೋದು, ಹೌದಾ? ಸೊ ಅದ್ರ ಜೊತೆಗೆ ಒಳಗಡೆ ಒಂದು ಲೈನ್ ಇದೆ ಅಲ್ಲ, ಆ ಲೈನಿಗೆ ಒಂದೊಂದೇ ಲೈನು ಆ್ಯಡಪ್ ಆಗ್ತಾ ಹೋಗ್ತಾ ಇದೆ. ಸೊ ಆ ರೀತಿ ತಗೊಂಡಾಗ ನಮಗೆ ಡಿ ಈಸ್ ದ ಆನ್ಸರ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಳಗಡೆ ಇರೋ ಎಲಿಮೆಂಟಿಗೆ 3 ಲೈನ್ಸ್ ಇದೆ, ನೆಕ್ಸ್ಟ್ ಶುಡ್ ಬಿ 4 ಆ್ಯಂಡ್ ಆಪೋಸಿಟ್ ಸೈಡ್ ಡಯಾಗ್ನಲಿ ಡಾರ್ಕನ್ ಇದೆ. ಸೊ ನೆಕ್ಸ್ಟಿಗೆ ಈ ಥರ ಡಾರ್ಕನ್ ಆಗಬೇಕು. ಸೊ ದಟ್ ದಿಸ್ ಈಸ್ ದ ಆನ್ಸರ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 45. ಸೊ ಹಿಯರ್ ಯು ಹ್ಯಾವ್ ಟು ಅಬ್ಸರ್ವ್ ದ ಆ್ಯರೋಸ್ ಪ್ರಾಪರ್ಲಿ ಆ್ಯಂಡ್ ಡೈರೆಕ್ಷನ್ಸ್ ಆಲ್ಸೋ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವ ಕಡೆ ಅದು ತಿರುಗ್ತಾ ಇದೆ, ಎಷ್ಟು ಡಿಗ್ರಿಯಲ್ಲಿ ತಿರುಗ್ತಾ ಇದೆ, ಅದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಸೊ 45 ಆನ್ಸರ್ ಈಸ್ ಎ. ಸೊ ಯಾಕೆ ಆನ್ಸರ್ ಎ? ದ ಫಿಗರ್ ರೊಟೇಟ್ಸ್ 90 ಡಿಗ್ರಿ ಕ್ಲಾಕ್ ವೈಸ್ ಇನ್ ಈಚ್ ಸ್ಟೆಪ್ ಅಷ್ಟೇ. ಓಕೆಯಾ? ಸೊ ಎ ಯಾಕಪ್ಪ ಅಂತ ಅಂದರೆ ಇದರಲ್ಲಿ ಏನಾಗ್ತಾ ಇದೆ, ಫಸ್ಟು ದಿಸ್ ಸೈಡ್ ಇಟ್ ಹ್ಯಾಸ್ ಟರ್ನ್, ದೆನ್ ದಿಸ್ ಸೈಡ್, ದೆನ್ ದಿಸ್ ಸೈಡ್, ದೆನ್ ಶುಡ್ ಬಿ ದಿಸ್ ಸೈಡ್. ಸೊ ಆ ಥರ ತೊಗೊಂಡಾಗ ನಮಗಿರೋದು ಎ ಈಸ್ ದ ಆನ್ಸರ್. ಓಕೆ. ಸೊ ಇಲ್ಲಿ ಬಿ ನೋಡ್ಬೋದು, ಬಿ ಕೂಡ 90 ಡಿಗ್ರಿಲೇ ಇದೆ, ಬಟ್ ಇದು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಡೈರೆಕ್ಷನ್ ತೋರಿಸ್ತಾ ಇದೆ. ನಮಗೆ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಷನ್ ಇರೋದಿಲ್ಲ ಆನ್ಸರ್ ಆಗಿ. ಸೊ ಹಾಗಾಗಿ 45 ಆನ್ಸರ್ ಈಸ್ ಎ. ನೆಕ್ಸ್ಟ್ 46. ವಾಟ್ ಈಸ್ ದ ಆನ್ಸರ್ ಫಾರ್ 46? ಎಸ್, 46ಗೆ ಸಿ ಇಸ್ ದ ಆನ್ಸರ್. ವೈ ಸಿ ಇಸ್ ದ ಆನ್ಸರ್? ದ ಫಿಗರ್ ರೊಟೇಟ್ಸ್ 90 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್. So this is turning anti-clockwise, that you have to observe here. And the curved arrow reverse its direction in each step. ಸೊ ಕರ್ವ್ಡ್ ಆ್ಯರೋ ಏನು ಮಾಡ್ತಾ ಇದೆ, ಪ್ರತಿ ಒಂದು ಸ್ಟೆಪ್ಪಲ್ಲೂ ಕೂಡ ತನ್ನ ಡೈರೆಕ್ಷನ್ನ ಚೇಂಜ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಈಗ ನೋಡಿ, ಫಸ್ಟಲ್ಲಿ ಆ್ಯರೋ ಎಲ್ಲಿತ್ತು? ಎಸ್, ದೆನ್ ಇಟ್ ಈಸ್ ಹಿಯರ್, ದೆನ್ ಇಟ್ ಈಸ್ ಹಿಯರ್, ದೆನ್ ಇಟ್ ಶುಡ್ ಬಿ ಹಿಯರ್, ಹೌದಾ? ಅದಕ್ಕೆ ಇಲ್ಲಿ ಡೈರೆಕ್ಷನ್ ಆ್ಯರೋ ಬಂದು ಸರಿಯಾಗಿದೆ ಇದು. ಸೊ ನೆಕ್ಸ್ಟು ಕರ್ವ್ಡ್ ಆ್ಯರೋ ಇದೆಯಲ್ಲ, ಸೊ ಅದ್ರ ಬಗ್ಗೆ ನೋಡೋದಾದರೆ ಕರ್ವ್ಡ್ ಆ್ಯರೋ ಹೇಗಿದೆ? ಸೊ ಫಸ್ಟ್ ಡೈರೆಕ್ಷನ್ ದಿಸ್ ಸೈಡ್, ದೆನ್ ದಟ್ ಸೈಡ್, ಸೊ ದೆನ್ ದಿಸ್ ಸೈಡ್, ಸೊ ದೆನ್ ಇಟ್ ಮಸ್ಟ್ ಬಿ ಎಸ್ ದಿಸ್ ಸೈಡ್. ಓಕೆ, ಸೊ ದ್ಯಾಟ್ 46 ಆನ್ಸರ್ ಈಸ್ ಸಿ. ಆನ್ಸರ್ ಈಸ್ ಸಿ. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಡಿಯರ್ ಸ್ಟೂಡೆಂಟ್ಸ್. ಸೊ ಎಲ್ಲ ಮೈಂಡು ಡಿಫ್ರೆಂಟಾಗಿ ಯೋಚನೆ ಮಾಡುತ್ತೆ ಅಂತ ಹೇಳಿದ್ದೆ ಅಲ್ಲ. ಸೊ ಅದಕ್ಕೊಂದು ಕ್ವಶನಿಂಗ್ ಇಲ್ಲಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಆ್ಯರೋಸ್ ನಮಗೆ ಏನೋ ಪ್ರಾಬ್ಲಮ್ ಇಲ್ಲ ಸ್ಟ್ರೈಟ್ ಆ್ಯರೋ ಬಗ್ಗೆ. ಎಸ್, ದ ಸ್ಟ್ರೈಟ್ ಆ್ಯರೋ ಬಗ್ಗೆ ನಾವು ಹೇಳೋದಾದರೆ ಎಸ್, ಇಟ್ ಈಸ್ ದಿಸ್ ಸೈಡ್ ಆ್ಯಂಡ್ ಈ ಕಡೆ ತಿರುಗಿರಬೇಕು. ಬಟ್ ಕರ್ವ್ಡ್ ಆ್ಯರೋ ಬಗ್ಗೆ ನಾವು ತಗೊಳ್ಳೋದಾದರೆ, ಸೊ ಕನ್ಸಿಡರ್ ದಿಸ್ ಈಸ್ ದ ಔಟರ್ ಒನ್. ಓಕೆ, ಮೀನ್ಸ್ ಇನ್ನರ್ ಸರ್ಕಲ್ ಇದೆಯಲ್ಲ, ಅದನ್ನು ಔಟರ್ ಒನ್ ಅಂತ, ಈಗ ಔಟರ್ ಸೈಡ್ ಇದೆ, ಇಷ್ಟು ದೊಡ್ಡದಾಗಿದೆ ಅಂತ ಅಂದ್ಕೊಳ್ಳಿ ನೀವು, ಸೈಜ್ ಸ್ವಲ್ಪ ಬಿಗ್ ಆಗಿದೆ ಅಂತ. ಸೊ ಈಗ ಅದ್ರ ಮೇಲೆ ಆ್ಯರೋ ಬರಿತಾ ಹೋಗೋಣ, ಯಾವ್ಯಾವ ಸೈಡ್ ಇದೆ ಅಂತ. ಫಸ್ಟ್ ಫಿಗರಲ್ಲಿ ಇಟ್ ಈಸ್ ಲೈಕ್ ನೋ ದಿಸ್ ಸೈಡ್, ಹೌದಾ? ಸೊ ನೆಕ್ಸ್ಟ್ ಫಿಗರಲ್ಲಿ ಏನಾಯಿತು? ದಿಸ್ ಸೈಡ್. ನೆಕ್ಸ್ಟ್ ಫಿಗರಲ್ಲಿ ಏನಾಯಿತು? ದಿಸ್ ಸೈಡ್. ಆ್ಯಂಡ್ ನೆಕ್ಸ್ಟ್ ಫಿಗರಲ್ಲಿ ಏನಾಗಬೇಕು? ಎಸ್, ದಿಸ್ ಸೈಡ್. ಹಾಗಾಗಿ ನಮಗೆ ಆನ್ಸರ್ ಯಾವುದು? ಎ, ಹೌದಾ? ಬಟ್
ಇಲ್ಲಿ ನಾವು ಸಿನೂ ಕೂಡ ಆನ್ಸರ್ ಆಗಿ ಹೇಳಿದ್ದೀವಿ. ಅಂದರೆ ಅಲ್ಲಿ ರೀಸನ್ ಕೂಡ ನಾವು ಕೊಡೋದು ಮುಖ್ಯ ಆಗುತ್ತೆ. ಕರ್ವ್ಡ್ ಆ್ಯರೋ ರಿವರ್ಸ್ ಇಟ್ಸ್ ಡೈರೆಕ್ಷನ್ ಇನ್ ಈಚ್ ಸ್ಟೆಪ್ ಅಂತ. ಸೊ ಇಲ್ಲಿ ಆಪೋಸಿಟ್ ಸೈಡ್ಸ್ನ ತೊಗೊಂಡಾಗ ಇದು ಈ ಸೈಡ್ ಇದೆ, ದೆನ್ ಇದು ಈ ಸೈಡ್ ತೊಗೊಳ್ತಾ ಇದೆ. ಸೊ ನೀವು ಇದನ್ನು ನೆಕ್ಸ್ಟ್ ಹೀಗೆ ತಿರುಗಿದ್ರೆ ದಿಸ್ ಸೈಡ್ ಇಸ್ ಅಪ್, ದೆನ್ ಅದೇ ಥರ ಇದನ್ನು ವಾಪಸ್ ಈ ಥರ ತಿರುಗಿಸಿದ್ರೆ ದಿಸ್ ಸೈಡ್ ಇಸ್ ಡೌನ್. ಹೆಂಗೆ ತೊಗೋಬೇಕಾಗತ್ತೆ. ನಮಗೆ ಸಿ ಆಪ್ಷನ್ ಸಿಗುತ್ತೆ. ಆವಾಗ ಸಿ ಆಪ್ಷನ್ ಹೆಂಗಿದೆ. ಸೊ ಇದೆಲ್ಲ ಈ ಥರ ಬಂದರೆ ನಾವೀಗ ಒಂದೇ ಸೈಡ್ ಇವನ್ನೆಲ್ಲ ಕೂಡ ಕನ್ಸಿಡರ್ ಮಾಡಿ ಒಂದೇ ಒಂದು ಸ್ಕ್ವೇರಲ್ಲಿ ಬರೆದ್ರೆ ನಮಗೆ ಆನ್ಸರ್ ಏನಾಯಿತು, ಆ್ಯರೋಸ್ ಎಲ್ಲಿ ಬರಬೇಕು, ಸೊ ಡೌನ್ ಬರಬೇಕು. ಸೊ ಎ ಆಪ್ಷನ್ ಕೂಡ ಆಗಬಹುದಲ್ವಾ. ನೋಡಿ, ಡಿಫ್ರೆಂಟ್ ಮೈಂಡ್ಸ್ ಡಿಫ್ರೆಂಟ್ ಆಗಿರೋ ಆನ್ಸರ್ಸ್ನ ಕೊಡುತ್ತೆ ಅನ್ನೋದಕ್ಕೆ ಇದು ಒಂದು ಸಿಚುವೇಶನ್. ಇವಾಗ ಎಸ್ನೋ ಯಾಕೆ ನಮಗೆ ಈ ಥರನೇ ಹೋಗಬೇಕು, ಈ ಥರ ಬರ್ಬೋದಲ್ವಾ ಅಂತಲೂ ಕೇಳಬಹುದು. ಸೊ ಅದು ಕೂಡ ಆಗೋ ಚಾನ್ಸಸ್ ಇದೆ, ತುಂಬ 90% ಚಾನ್ಸಸ್ ಆನ್ಸರ್ ಇದೆ. ಸೊ ಹಾಗಾಗಿ ಎ ಆ್ಯಂಡ್ ಸಿ ಯಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಂದ್ಕೊಳ್ತೀನಿ ಅಲ್ವಾ, ಕರ್ವ್ಡ್ ಆ್ಯರೋ ಬಗ್ಗೆ. ದಟ್ ಯು ಹ್ಯಾವ್ ಟು ಕ್ಲಾರಿಫೈ. ನಾವು ಅದನ್ನು ಕ್ಲಾರಿಫೈ ತೊಗೊಳ್ಳೇಬೇಕು. ಸೊ ಆ ಥರ ನೋಡೋದಾದರೆ ದ ಆನ್ಸರ್ ಈಸ್ ಎ, ನಾಟ್ ಸಿ. ಓಕೆ, ಸೊ ನೆಕ್ಸ್ಟ್ 47. What is the answer for 47? Here also the answer is C. ಯಾಕೆ ಸಿ ಅಲ್ವಾ? ರೀಸನಿಂಗ್ is very important. 47. The diagonals of the two squares. ಡಯಾಗ್ನಲ್ಸ್ ಅಂದರೆ ಗೊತ್ತಿದೆ ಅಲ್ಲ ನಿಮಗೆ. ಡಯಾಗ್ನಲ್ಸ್ ಆಫ್ ದ ಟೂ ಸ್ಕ್ವೇರ್ಸ್ ಅಂದರೆ ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರಿಗೆ ಕನೆಕ್ಟ್ ಆಗಿರೋದು. ಇಲ್ಲಿ ಸ್ಕ್ವೇರ್ಸ್ ಒಳಗಡೆ ಕಾಣಿಸ್ತಾ ಇದೆಯಾ ಚಿಕ್ಕದಾಗಿ, ಅದರಲ್ಲಿ ಡಯಾಗ್ನಲ್ಸ್ ಇದೆ ಆಲ್ರೆಡಿ ಅಲ್ಲ. ದ ಡಯಾಗ್ನಲ್ಸ್ ಆಫ್ ದ ಟೂ ಸ್ಕ್ವೇರ್ಸ್ ರೊಟೇಟ್ ಥ್ರೂ 90 ಡಿಗ್ರಿ ಇನ್ ಈಚ್ ಸ್ಟೆಪ್. ಸೊ 90 ಡಿಗ್ರಿ ಅದು ರೊಟೇಟ್ ಆಗ್ತಾನೇ ಇದೆ ಪ್ರತಿ ಒಂದು ಸ್ಟೆಪ್ಪಲ್ಲೂ ಕೂಡ. ಆ್ಯಂಡ್ ದ ಆ್ಯರೋಸ್ ರಿವರ್ಸ್ ದ ಡೈರೆಕ್ಷನ್ ಇನ್ ಎವ್ರಿ 2 ಸ್ಟೆಪ್ಸ್. ಪ್ರತಿ 2 ಸ್ಟೆಪ್ಸಿಗೆ ಅದು ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ಏನೂ ಚೇಂಜಸ್ ಇಲ್ಲ. ಇಲ್ಲೂ ಏನು ಅಂದರೆ ಮೀನ್ಸ್ ಇವೆರಡು ಸ್ಟೆಪ್ಪು ಒಂದೇ ರೀತಿಲಿದೆ. ಸೊ ಈ ಸ್ಟೆಪ್ ಕೂಡ ಎರಡು ಒಂದೇ ರೀತಿಯಲ್ಲಿ ಇರಬೇಕು. ಸೊ ಹಂಗೆ ತೊಗೊಂಡಾಗ ನಮಗೆ ಅಪ್ವರ್ಡ್ ಡೈರೆಕ್ಷನಲ್ಲಿರೋ ಆ್ಯರೋಸ್ ಮುಖ್ಯ ಆಗುತ್ತೆ ಇಲ್ಲಿ. ಸೊ ದೆನ್ ಇವಾಗ ಕಮಿಂಗ್ ಟು ದ ಸ್ಕ್ವೇರ್ಗೆ ಬಂದಾಗ ಸ್ಕ್ವೇರ್ದು ಪೊಸಿಷನಿಂಗ್ ಏನೂ ಇಲ್ಲಿ ಚೇಂಜ್ ಆಗಿಲ್ಲ. ಪೊಸಿಷನಿಂಗ್ ಸೇಮ್ ಇದೆ ಆ್ಯಂಡ್ ಆನ್ಸರ್ ಫಿಗರ್ಸಲ್ಲೂ ಪೊಸಿಷನ್ ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ವಿ ಹ್ಯಾವ್ ಟು ಲುಕ್ ಅಟ್ ದ ಡಯಾಗ್ನಲ್ಸ್. ಸೊ ಈಗ ಎರಡು ಸ್ಕ್ವೇರ್ನ ಒಟ್ಟಿಗೆ ನಾವು ಬರ್ಕೊಂಡಾಗ ನಮಗೆ ಹೇಗೆ ಡಿಸ್ಪ್ಲೇ ಆಗುತ್ತೆ ಡಯಾಗ್ನಲ್ಲು, ಈ ಥರ ಒಂದಿದೆ ಆ್ಯಂಡ್ ಈ ಥರ ಒಂದಿದೆ. ಸೊ ನೆಕ್ಸ್ಟ್ ಫಿಗರಲ್ಲಿ ಹಿಂಗಿದೆ, ಹೀಗಿದೆ. ಅದರ ನೆಕ್ಸ್ಟ್ ಫಿಗರಲ್ಲಿ ಎಗೇನ್ ಈ ಥರ ಇದೆ, ಈ ಥರ ಇದೆ. ಅದರ ನೆಕ್ಸ್ಟ್ ಫಿಗರಲ್ಲಿ ನಮಗೆ ಹೀಗೆ ಬರಬೇಕು, ಹೀಗೆ ಬರಬೇಕು. ಸೊ ಆ ಥರ ತೊಗೊಂಡಾಗ ನಮಗೆ ಸಿ ಇಸ್ ದ ಆನ್ಸರ್. ಗಾಟ್ ಇಟ್ ನೋ? ಯಾಕೆ ಸಿ ಅಂತ ಗೊತ್ತಾಯ್ತಾ? ಸೊ ನೆಕ್ಸ್ಟು ಲೆಟ್ ಅಸ್ ಮೂವ್ ಟು ದ 48. ಸಿ ದ 48 ಕ್ವಶನ್. ಇದು ಕಷ್ಟನೇ ಇಲ್ಲ ನಮ್ಮ ಮಕ್ಕಳಿಗೆ ಅಂತ ಅನ್ಕೋತೀನಿ ನಾನು. ತುಂಬ ಈಸಿಯಾಗಿ ಆನ್ಸರ್ನ ಬೇಗ ಹೇಳಿಬಿಡ್ತೀರಾ ನೀವು ಇದಕ್ಕೆಲ್ಲರೂ ಕೂಡ. ಸೊ ಯಾಕೆ 48 ಇಸ್ ದ ಆನ್ಸರ್? 48 ಆನ್ಸರ್ ಏನು? ವಾಟ್ ಇಸ್ ದ ಆನ್ಸರ್ ಫಾರ್ 48? ಎಸ್, ಆಬ್ಸಲ್ಯೂಟ್ಲಿ ಬಿನೇ. ಸೊ ಬಿನೇ ಗ್ಯಾರಂಟಿ, ಇನ್ಯಾವುದು ಕೂಡ ಅಲ್ಲ, ಬಿನೇ. ನಿಮಗೆ ಯಾಕೆ ಗೊತ್ತಾಗ್ತಿದೆ ಅಲ್ಲ ಎಲ್ಲರಿಗೂ ಕೂಡ. 1 ಡಯಾಮೀಟರ್ ಈಸ್ ಆ್ಯಡೆಡ್ ಟು ದ ಸರ್ಕಲ್ ಇನ್ ಈಚ್ ಸ್ಟೆಪ್. ಒಂದು ಡಯಾಮೀಟರ್ನ ನಾವಿಲ್ಲಿ ಆ್ಯಡ್ ಮಾಡ್ತಾ ಹೋಗಿದ್ದೀವಿ, ಹೌದಾ, ಪ್ರತಿ ಒಂದು ಸ್ಟೆಪ್ಪಲ್ಲೂ ಕೂಡ. ಸೊ ಆ ಥರ ತೊಗೊಂಡಾಗ ದ ಆನ್ಸರ್ ಇಸ್ ಬಿ. ಡಯಾಮೀಟರ್ ಅಂದರೆ ಈ ಎಂಡಿಂದ ಈ ಎಂಡ್ವರೆಗೂ ಯಾವ ಕಡೆನಾದರೂ ಆಯಿತು ಡೈರೆಕ್ಷನ್, ಬಟ್ ಅದನ್ನು ಇದನ್ನು ಹೇಳ್ತೀವಿ ಡಯಾಮೀಟರ್ ಅಂತೀವಿ. ಅದರಲ್ಲಿ ಇಷ್ಟು ಮಾತ್ರ, ಮೀನ್ಸ್ ಇಷ್ಟು ಅರ್ಧ ಭಾಗ, ಒಂದು ಲೈನಿನ ಅರ್ಧ ಭಾಗ ಮೀನ್ಸ್ ಸೆಂಟರ್ ಪಾಯಿಂಟಿಂದ ನಮಗೆ ಸರ್ಕಲ್ವರೆಗೂ ಕವರ್ ಆಗೋ ಎಂಡ್ವರೆಗೂ ಅಲ್ಲಿ ಗಂಟ ಬಂದರೆ ದಿಸ್ ಇಸ್ ಕಾಲ್ಡ್ ರೇಡಿಯಸ್. ದಿಸ್ ಇಸ್ ಕಾಲ್ಡ್ ರೇಡಿಯಸ್. ಫುಲ್ಲನ ಡಯಾಮೀಟರ್ ಅಂತೀವಿ, ಹಾಫ್ನ ರೇಡಿಯಸ್ ಅಂತೀವಿ. ಸೊ ಅದರಲ್ಲಿ ಈಗ ಆನ್ಸರ್ 48ಗೆ ಡಯಾಮೀಟರ್ ಒಂದೊಂದು ಎಕ್ಸ್ಟ್ರಾ ಆಗಿರೋದು ನಮಗೆ ಬಿ ಯಲ್ಲಿ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್ 49. ವಾಟ್ ಈಸ್ ದ ಆನ್ಸರ್ ಫಾರ್ ನಾವು 49? ಎಸ್, 49 ಆನ್ಸರ್ ಇಸ್ ಡಿ. ಯಾಕೆ ಡಿ? ವೈ ಡಿ? In each step, all the symbols move to the adjacent quadrant of the circle in the clockwise direction. Okay, so here you have to look at all the symbols. So ಅದು ಏನಾಗ್ತಾ ಇದೆ, ಒಂದೊಂದೇ ಏನು ಅಲ್ಲಿ ಎಲಿಮೆಂಟ್ಸ್ ಒಳಗಡೆ ಇದೆ. ಸೊ ಅದು ಒಂದೊಂದು ಸಿಂಬಲ್ಸ್ ಇರೋದು ಒಂದೊಂದು ನೆಕ್ಸ್ಟಿಗೆ ಜಂಪ್ ಆಗ್ತಾ ಹೋಗ್ತಾ ಇದೆ. ಸೊ ಇಫ್ ಯು ಅಬ್ಸರ್ವ್ ದ ಸ್ಕ್ವೇರ್ನ ಅಬ್ಸರ್ವ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿದೆ, ನೆಕ್ಸ್ಟ್ ಇಲ್ಲಿಗೆ ಬರಬೇಕು. ಸೊ ಹಾಗಾಗಿ ಇಲ್ಲಿ ಸ್ಕ್ವೇರ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನೆಕ್ಸ್ಟು ಓ ಇಲ್ಲಿದೆ, ನೆಕ್ಸ್ಟು
ದಿಸ್ ಸ್ಟೆಪ್, ನೆಕ್ಸ್ಟ್ ದಿಸ್ ಸ್ಟೆಪ್. ಸೊ ನೆಕ್ಸ್ಟ್ ಈಸ್ ವಾಟ್ ಸ್ಟೆಪ್? ಸೊ ಇಲ್ಲಿ ಓ ಬರಬೇಕು, ಹೌದಾ? ಸೊ ಅದೇ ಥರ ನಾವೆಲ್ಲನೂ ಚೆಕ್ ಮಾಡಿದಾಗ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡಾಗ ನಮಗೆ ಆರ್ ಇಲ್ಲಿ ಬರುತ್ತೆ, ಎಕ್ಸ್ ಇಲ್ಲಿ ಬರುತ್ತೆ. ಸೊ ಇದು ಸ್ಕ್ವೇರ್ ಆಗುತ್ತೆ ಅಲ್ವಾ? ಸೊ ಈ ಥರ ತೊಗೊಂಡಾಗ ನಮಗೆ ಡಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 50. ವಾಟ್ ಈಸ್ ದ ಆನ್ಸರ್ ಫಾರ್ 50? ಎಸ್. ಸೊ ಆನ್ಸರ್ ಫಾರ್ 50 is, question number 50, the answer is B. Why B? The symbols interchange position in the order in each step. ಪ್ರತಿ ಒಂದು ಸ್ಟೆಪ್ಪಲ್ಲೂ ಕೂಡ ಅದು ಇಂಟರ್ಚೇಂಜ್ ಆಗ್ತಾನೇ ಇದೆ. ಸೊ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಸ್ ಒಂದನ್ನು ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಎಲ್ಲಿದೆ ಅದು ಈ ಪ್ಲೇಸಿಗೆ ಬಂದಿದೆ. ಸೊ ಅಲ್ಲಿರುವಂತಹ ಡಿವಿಷನ್ ಸಿಂಬಲ್ಲು ಇಲ್ಲಿಗೆ ಬಂದಿದೆ, ಎಸ್ ಪ್ಲೇಸಿಗೆ ಬಂದಿದೆ. ಸೊ ನೆಕ್ಸ್ಟ್ ಅದೇ ಥರ ನಾವು ಇದನ್ನು ತೊಗೊಂಡ್ರೆ, ಸೊ ನೆಕ್ಸ್ಟ್ ಇದು ಇಲ್ಲಿಗೆ ಮೂವ್ ಆಗಿದೆ, ಮೀನ್ಸ್ ಸೆಂಟರಿಗೆ ಮೂವ್ ಆಗಿದೆ, ಸೆಂಟ್ರಲ್ಲಿರುವಂಥದ್ದು ಎಂಡಿಗೆ ಮೂವ್ ಆಗಿದೆ. ಸೊ ನೆಕ್ಸ್ಟ್ ಅದೇ ಥರ ಎಂಡಲ್ಲಿರೋದು ಮತ್ತೆ ನೆಕ್ಸ್ಟ್ ಫಿಗರಲ್ಲಿ ಏನಾಗಿದೆ, ಎಸ್ ಟಾಪಿಗೆ ಬಂದಿದೆ, ಟಾಪಲ್ಲಿರೋದು ಮಿಡಲಿಗೆ ಬಂದಿದೆ, ಮಿಡಲಲ್ಲಿರೋದು ಮತ್ತು ಈ ಎಂಡಿಗೆ ಹೋಗಿದೆ ಕಾರ್ನರ್ಗೆ. ಸೊ ಈ ಥರ ಶಿಫ್ಟ್ ಆಗ್ತಾ ಇದೆ. ಸೊ ಈ ಥರ ಶಿಫ್ಟ್ ಆಗಬೇಕಾದ್ರೆ ದ ನೆಕ್ಸ್ಟ್ ಸ್ಟೆಪ್ ಆಫ್ ದ ಈಕ್ವಲ್ ಇಸ್ ದಿಸ್, ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ಆಫ್ ದ ಮಲ್ಟಿಪ್ಲಿಕೇಶನ್ ಇಸ್ ದಿಸ್, ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ಆಫ್ ದ ಪ್ಲಸ್ ಇಸ್ ದಿಸ್. ಸೊ ಹಾಗಾಗಿ ಬಿ ಈಸ್ ದ ಆನ್ಸರ್. Question number 51. What is the answer for 51? Yes, the answer is D. Why the answer is D? Because in each step, the figure rotates 90 degree in an anti-clockwise. All like X symbols are replaced by circles, and all circles are replaced by X symbols. Also, in one step, the middle line enlarges and the two other lines decrease in size so that all three are of equal length, and in the next step, all the lines retain their earlier lengths. This goes on continuously. ಸೊ ಅಂದರೆ ಪ್ರತಿ ಒಂದು ಸ್ಟೆಪ್ಪಲ್ಲೂ ಕೂಡ ನಿಮಗೆ ಇಲ್ಲಿ ಏನಾಗ್ತಾ ಇದೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮಧ್ಯದಲ್ಲಿರೋದು ಉದ್ದ ಆಗುತ್ತೆ, ಉದ್ದ ಇರೋದು ಲೆಂತ್ ಇರೋದು ಕಡಿಮೆ ಆಗುತ್ತೆ, ಶಾರ್ಟ್ ಆಗುತ್ತೆ. ಸೊ ಈ ಥರ ಲೈನ್ಸ್ಗಳು ಶಾರ್ಟು ಲಾಂಗು ಆಗ್ತಾ ಇದ್ದರೆ ಪ್ರತಿ ಒಂದು ಸ್ಟೆಪ್ಪಿಗೂ ಇಲ್ಲಿ ಒಳಗಡೆ ಇರುವಂತಹ ಸರ್ಕಲ್ ಎಂಡೆಡ್ ಪಿನ್ನಿಗೂ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆರ್ ಎಲ್ಸ್ ಎಕ್ಸ್ ಯು ಕ್ಯಾನ್ ಕಾಲ್ ಇಟ್ ಎಂಡೆಡ್ ಪಿನ್ನಿಗೂ ಕೂಡ ಚೇಂಜಸ್ ಆಗ್ತಾ ಇದೆ. ಒಂದು ಸತಿ ಎಕ್ಸ್ ಮಧ್ಯದಲ್ಲಿ ಬಂದರೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ಲು ಮಧ್ಯದಲ್ಲಿ ಬಂದರೆ, ಸರ್ಕಲ್ ಪಿನ್ನು ಸೈಡಿಗೆ ಹೋಗ್ತಾ ಇದೆ. ಆ ಥರ ಇಂಟರ್ಚೇಂಜ್ ಆದಾಗ ದ ಆನ್ಸರ್ ಇಸ್ ಡಿ. ಆ್ಯಂಡ್ ದ ರೊಟೇಷನ್ ಇಸ್ ಲೈಕ್ ಅದು ಎಷ್ಟು ಡಿಗ್ರಿ ರೊಟೇಟ್ ಆಗ್ತಾ ಇದೆ, 90 ಡಿಗ್ರಿ ರೊಟೇಟ್ ಆಗ್ತಾ ಇದೆ. ಎಸ್ನು? ಸೊ ಆ ಥರ ತೊಗೊಂಡಾಗ ಸಿ 90 ಡಿಗ್ರಿ ಅಬ್ಸರ್ವ್ ಮಾಡ್ಬೋದು ನೀವು, 90 ಡಿಗ್ರಿ. ಸೊ ನೆಕ್ಸ್ಟ್ ಈ ಕಡೆಗೆ ಬರಬೇಕಾಗತ್ತೆ. ಆನ್ಸರ್ ಇಸ್ ಡಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 52. ಸೊ 52, ವಾಟ್ ಇಸ್ ದ ಆನ್ಸರ್? ಇಲ್ಲಿ ನೋಡ್ಬೋದು ಆನ್ಸರ್ ಫಿಗರ್ಸ್ ಎಲ್ಲದಕ್ಕೂ ಕೂಡ ಏನು ಚೇಂಜಸ್ ಬೇಕೋ ಆ ಚೇಂಜಸ್ ಆಗಿದೆ. ಬಟ್ ಚೇಂಜಸ್ ಆಗೋದ್ರ ಜೊತೆಗೆ ಏನು ಕರೆಕ್ಟ್ ಚೇಂಜಸ್ ಬೇಕು ನಮಗಿಲ್ಲಿ ಅದನ್ನು ನೋಡಬೇಕಾಗತ್ತೆ. ಸೊ ಇಲ್ಲಿ ನೋಡಬೇಕು, ಒಂದು ಎಕ್ಸ್ಟ್ರಾ ಲೈನ್ ಆ್ಯಡಪ್ ಆಗ್ತಾ ಹೋಗಿದೆ ಪ್ರತಿ ಒಂದು ಲೈನ್ಗೂ ಕೂಡ. ಸೊ ಅದು ಲೈನಿಗೆ ಆ್ಯಡ್ ಮಾಡಬೇಕಾದ್ರೆ ಈಗ ನೆಕ್ಸ್ಟ್ ಸ್ಟೆಪ್, ಈಗ ಥರ್ಡ್ ಸ್ಟೆಪ್ಪಲ್ಲಿ ಆ್ಯಡ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ಪು ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ಆ್ಯಡ್ ಆಗಿರುವಂತಹ ಲೈನ್ಗೆ ಯಾವುದೇ ಚೇಂಜಸ್ ಇರೋದಿಲ್ಲ ಅಲ್ವಾ? ಸೊ ಆ ಥರ ಯಾವುದೇ ಚೇಂಜಸ್ ಇಲ್ಲದೆ ಇರುವಂತಹ ಆನ್ಸರ್ ಯಾವುದು ನಮಗೆ? ಡಿ ಇಸ್ ದ ಆನ್ಸರ್. ಎಸ್ ನೋ 52. ಒನ್ ಸ್ಮಾಲ್ ಲೈನ್ ಈಸ್ ಆ್ಯಡೆಡ್ ಟು ದ ನೆಕ್ಸ್ಟ್ ಲೈನ್ ಇನ್ ಅ ಕ್ಲಾಕ್ ವೈಸ್ ಡೈರೆಕ್ಷನ್ ಸೀಕ್ವೆನ್ಷಿಯಲಿ. ಸೊ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನೆಕ್ಸ್ಟ್ ಲೈನಲ್ಲಿಗೆ ಒಂದು ಸ್ಮಾಲ್ ಲೈನ್ನ ಆ್ಯಡ್ ಅಪ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಕ್ವಶನ್ ನಂಬರ್ 53. ವಾಟ್ ಇಸ್ ದ ಆನ್ಸರ್? ಎಸ್, ದ ಆನ್ಸರ್ ಇಸ್ ಎ. ಯಾಕೆ ಎ? ದ ಫಿಗರ್ ರೊಟೇಟ್ಸ್ 90 ಡಿಗ್ರಿ ಇನ್ ಈಚ್ ಸ್ಟೆಪ್. ಸೊ ಈ ಫಿಗರ್ ಏನಾಗ್ತಾ ಇದೆ, ಪ್ರತಿ ಬಾರಿಯೂ ಕೂಡ ಅದು ಫಸ್ಟ್ ಈಗ ಇವೆಷ್ಟು ಇದನ್ನು ನೀವು ತೊಗೊಳ್ಳಿ, ಈ ಪಾರ್ಟ್ನ ತೊಗೊಂಡಾಗ ದಿಸ್ ಸೈಡ್ ಇದೆ. ಸೊ ನೆಕ್ಸ್ಟ್ ದಿಸ್ ಸೈಡ್ ಇಟ್ ಹ್ಯಾಸ್ ಕಮ್. ಸೊ ದೆನ್ ಇಟ್ ಮಸ್ಟ್ ಬಿ ದಿಸ್ ಸೈಡ್ ಆ್ಯಂಡ್ ನೆಕ್ಸ್ಟ್ ಮಸ್ಟ್ ಬಿ ದಿಸ್ ಸೈಡ್, ಈ ಕಡೆ ಬರಬೇಕು. ಸೊ ಹಾಗಾಗಿ ಎ ಇಸ್ ದ ಆನ್ಸರ್. ಗೊತ್ತಾಗ್ತಿದೆಯಾ? ಪೂರ ರೊಟೇಟ್ ಆಗ್ತಾ ಇದೆ, 90 ಡಿಗ್ರಿಯಲ್ಲಿ ರೊಟೇಟ್ ಆಗ್ತಾ ಇದೆ. So next also 54, you can give the same reason, 90 degree clockwise. ಹೌದಾ? ಸೊ ಇದು ಕೂಡ 90 ಡಿಗ್ರಿ ಕ್ಲಾಕ್ವೈಸೇ ಮೂವ್ ಆಗ್ತಾ ಇದೆ ಇನ್ ಈಚ್ ಸ್ಟೆಪ್. ಆಲ್ಸೋ ದ ಸ್ಮಾಲ್ ಲೈನ್ ಅಟ್ಯಾಚ್ಡ್ ಟು ದ ಎಂಡ್
of V-shaped element turn inside and outside ಆಲ್ಟರ್ನೇಟಿವ್ಲಿ. ಸೊ ಇಲ್ಲಿ ಎಂಡಲ್ಲಿ ಕೊಟ್ಟಿರುವಂತಹ ಸ್ಮಾಲ್ ಲೈನ್ಸ್ ಏನಿದೆ, ಆ ಸ್ಮಾಲ್ ಲೈನ್ಸು ಒಂದು ಸತಿ ಒಳಗಡೆ ತಿರ್ಕೊಂಡಿದ್ರೆ ಇನ್ನೊಂದು ಸತಿ ಹೊರ್ಗಡೆ ಸ್ಟ್ರೆಚ್ ಆಗಿದೆ. ಸೊ ಆ ಥರ ತೊಗೊಂಡಾಗ ಆಲ್ಟರ್ನೇಟಿವ್ಲಿ ಅಂದಾಗ ನೆಕ್ಸ್ಟ್ ಒನ್ ಒಳಗಡೆ ನಮಗೆ ಬರುವಂತಹ ಲೈನ್ಸು ಬೇಕಾಗುತ್ತೆ. ಸೊ ಆ್ಯಂಡ್ ಇದು ತಿರುಗ್ತಾ ಇರೋದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, ಹೌದಾ? ಸೊ ನೆಕ್ಸ್ಟ್ ಮಸ್ಟ್ ಬಿ ದಿಸ್ ಸೈಡ್, ಈ ಸೈಡ್ ಬರಬೇಕಾಗತ್ತೆ. ಸೊ ದಟ್ ಅದರಲ್ಲಿ ನಮಗೆ 2 ಕಾಂಪಿಟೇಷನ್ ಇದೆ, ಸಿ ಮತ್ತು ಡಿ. ಅದರಲ್ಲಿ ಕರೆಕ್ಟ್ ಆನ್ಸರು ಸಿ, ಬಿಕಾಸ್ ನಮಗೆ ಆ ಸ್ಮಾಲ್ ಲೈನು ಒಳಗಡೆ ಟರ್ನ್ ಆಗಿರಬೇಕು, ಹೌದಾ? ಸೊ ದ್ಯಾಟ್ ಆನ್ಸರ್ ಈಸ್ ಸಿ ಫಾರ್ 54. ನೆಕ್ಸ್ಟ್ ಕ್ವಶನ್ ನಂಬರ್ 55. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 55? ಎಸ್, ಗಾಟ್ ದ ಆನ್ಸರ್. ಆನ್ಸರ್ ಈಸ್ ಸಿ. Why it is C? The number of lines inside the inner circle increases by 1 in each step. ಹೌದಾ? ಪ್ರತಿ ಒಂದು ಬಾರಿ ಕೂಡ ಒಳಗಡೆ ಇರುವ ಇನ್ನರ್ ಸರ್ಕಲ್ಲಿಗೆ ಬಂದಿರುವಂತಹ ಡಯಾಮೀಟರ್ಸ್, ಆರ್ ಎಲ್ಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಲೈನ್. ಆ ಲೈನು ಪ್ರತಿ ಬಾರಿ ಕೂಡ ಇನ್ಕ್ರೀಸ್ ಆಗಿದೆ, ಮೀನ್ಸ್ ಒಂದೊಂದು ಜಾಸ್ತಿ ಆಗ್ತಾ ಬರ್ತಿದೆ. ಸೊ ಆ ಥರ ಬಂದಾಗ ನಮಗೆ ಸಿ ಇಸ್ ದ ಆನ್ಸರ್. ಆ್ಯಂಡ್ ಸರ್ಕಲಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಸರ್ಕಲ್ಲೇ ಇರೋದ್ರಿಂದ ಬಿ ಸಿ ಡಿ 3 ಕನ್ಸಿಡರ್ ಆಗುತ್ತೆ. ಲೈನ್ನ ಕನ್ಸಿಡರ್ ಮಾಡಿದಾಗ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 56, ಹೌದಾ? ಕ್ವಶನ್ ನಂಬರ್ 56. ವಾಟ್ ಈಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 56? ಎಸ್, ಸಿ ಇಸ್ ದ ಆನ್ಸರ್. ಇನ್ ಈಚ್ ಸ್ಟೆಪ್ ದ upper right and the lower right arrows rotate 90 degree. Upper right and lower right arrows rotate 90 degree clockwise, while the upper left and the lower left arrows rotate 90 degree anti-clockwise. ಅರ್ಥ ಆಯ್ತಾ ಏನು ಹೇಳಿದೆ ಅಂತ ಹೇಳಿ? ಸಿಯೋ ದಿಸ್ ಆ್ಯರೋ, ಈ ಒಂದು ಸೈಡಲ್ಲಿರುವಂಥ ಆ್ಯರೋ ಇದೆಯಲ್ಲ, ಇದು ಒಂದು ಪೇರ್ ಅಂತ ತೊಗೊಂಡ್ರೆ ಇದನ್ನು ಒಂದು ಪೇರ್ ಅಂತ ತೊಗೊಳ್ಳೋಣ. ಸೊ ಈಗ ಇದರಲ್ಲಿ ಈ ಪೇರ್ ಇದೆಯಲ್ಲ, ಫಸ್ಟ್ ಪೇರು, ಇದು ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ. ಸೊ ಈ ಥರ ಇರೋದು ನೆಕ್ಸ್ಟು ಹಿಂಗಾಗಿದೆ, ಹೌದಾ? ಅದರ ನೆಕ್ಸ್ಟು ಈ ಕಡೆಗೆ ಬಂದಿದೆ, ಅದರ ನೆಕ್ಸ್ಟ್ ಏನಾಗಬೇಕು? ಡೌನ್ ಆಗಬೇಕು. ಸೊ ಅದೇ ಥರ ಕೆಳಗಡೆದು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಟರ್ನ್ ಆದರೆ ಈ ಕಡೆ ಸೆಟ್ ಆಫ್ ಇರುವಂತಹ ಆ್ಯರೋಸು ಇದರಲ್ಲಿ ನೋಡ್ಬೋದು ಕೆಳಗಡೆ ಇದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ದಿಸ್ ಸೈಡ್, ಬಿಕಾಸ್ ಇದು ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ. ಸೊ ಹಾಗಾಗಿ ದಿಸ್ ಸೈಡ್, ನೆಕ್ಸ್ಟ್ ಮಸ್ಟ್ ಬಿ ದಿಸ್ ಸೈಡ್. ಸೊ ಆನ್ಸರ್ ಈಸ್ ಎಸ್, ಸಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 57. ಕ್ವಶನ್ ನಂಬರ್ 57, ಆನ್ಸರ್ ಬಿ. ಯಾಕೆ ಬಿ ಇಸ್ ದ ಆನ್ಸರ್? ಯು ಕ್ಯಾನ್ ಸಿ ದರ್. ಯಾಕೆ ಬಿ ಆನ್ಸರ್ ಬರುತ್ತೆ ಇಲ್ಲಿ? ಎಸ್, ದ ಬ್ಲ್ಯಾಕ್ ಸ್ಕ್ವೇರ್, you can observe the black square there. The black square moves anti-clockwise half the length of the large square. In each step, the circle turns white and the black alternatively. The third symbol changes to yes. So ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಇಲ್ಲಿ ಪ್ಲಸ್ಸು ಮೈನಸ್ ಆಗಿದೆ, ಮೈನಸ್ಸು ಪ್ಲಸ್ ಆಗಿದೆ. ಅದೇ ಥರ ಶೇಡೆಡ್ ಪಾರ್ಟ್ ಕೂಡ ಏನಾಗ್ತಾ ಇದೆ? ಮೂವ್ ಆಗ್ತಾ ಇದೆ. ಸೊ ಆ ಥರ ತೊಗೊಂಡಾಗ ಆ್ಯಂಡ್ ಸರ್ಕಲ್ನ ಅಬ್ಸರ್ವ್ ಮಾಡ್ಬೋದು, ಒಂದು ಸತಿ ಶೇಡ್ ಆದರೆ ಇನ್ನೊಂದು ಸತಿ ಅನ್ಶೇಡ್ ಆಗಿದೆ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಮಗೆ ಅನ್ಶೇಡೆಡ್ ಆಗಿರುವಂಥ ಸರ್ಕಲ್ ಬರಬೇಕು. ಅಂಡ್ ಹಾಫ್ ಆಫ್ ಅ ಸ್ಕ್ವೇರ್ ಬೌಂಡ್ರಿ ನೀವು ತೊಗೊಂಡ್ರೆ, ಸೊ ನೆಕ್ಸ್ಟ್ ಇಲ್ಲಿದೆ, ನೆಕ್ಸ್ಟ್ ಇಲ್ಲಿದೆ, ನೆಕ್ಸ್ಟ್ ಕಂಪಲ್ಸರಿ ಇದೇ ಕಾರ್ನರಿಗೆ ಬರಬೇಕಾಗತ್ತೆ. ಸ್ಕ್ವೇರ್ ಡಾರ್ಕನ್ ಆಗಿರಬೇಕಾಗತ್ತೆ. ಆ್ಯಂಡ್ ದೆನ್ ಈಗ ಮೈನಸ್ಸು ಪ್ಲಸ್ನ ತೊಗೊಂಡ್ರೆ ಏನಾಗುತ್ತೆ? ಫಸ್ಟ್ ಇಲ್ಲಿರೋದು ನೆಕ್ಸ್ಟ್ ಇಲ್ಲಿಗೆ ಶಿಫ್ಟ್ ಆಗಿದೆ, ಆ ಶಿಫ್ಟ್ ಆಗಬೇಕಾದ್ರೆ ಅಲ್ಲಿ ಪ್ಲಸ್ ಆಗಿದೆ, ದೆನ್ ಇಲ್ಲಿಗೆ ಬಂದಿದೆ ಮೈನಸ್ ಆಗಿದೆ. ಸೊ ನೆಕ್ಸ್ಟ್ ಮತ್ತೆ ಡೌನ್ ಆರ್ ಎಲ್ಸ್ ಡೌನ್ ಮೂವ್ ಮಾಡಿದಾಗ ಇದೇನಾಗುತ್ತೆ? ಇಟ್ ಬಿಕಮ್ಸ್ ಪ್ಲಸ್. ಮೈನಸ್ ಇರೋದು ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ದಟ್ ಆನ್ಸರ್ ಇಸ್ ಬಿ. ಓಕೆ, ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 58. What is the answer for question number 58? Yes, answer is B. Answer is B. Why answer is B? Because all the symbols move to the adjacent corner in an anti-clockwise direction, and the symbol that reaches the upper right corner turns black, while all other symbols turn white. One arrow is added to the center in each step, and the new arrows points in the direction opposite to the last
ಆ್ಯರೋ. ಬರೀ ನೀವಿಲ್ಲಿ ಈ ಶೇಡೆಡ್ ಪಾರ್ಟ್ನ ಅಬ್ಸರ್ವ್ ಮಾಡಿದ್ರೇ ಸಾಕು, ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇಲ್ಲಿ ಫಸ್ಟು ಸರ್ಕಲ್ ಇದೆ, ನೆಕ್ಸ್ಟು ಟ್ರಯಾಂಗಲ್ ಬಂದು ಶೇಡ್ ಆಗಿದೆ ನೆಕ್ಸ್ಟ್ ಫಿಗರಲ್ಲಿ. ಸೊ ನೆಕ್ಸ್ಟ್ ಫಿಗರಲ್ಲಿ ಸ್ಕ್ವೇರ್ ಬಂದು ಶೇಡ್ ಆಗಿದೆ. ಅಂದರೆ ಇವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಪ್ರತಿ ಒಂದು ಕಾರ್ನರಿಂದ ಕಾರ್ನರ್ಗೆ ಜಂಪ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದೇ ಥರ ಒಳಗಡೆ ಇರುವಂಥ ಆ್ಯರೋಸ್ನ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಒನ್ in the box only one is there, in the second box two are there, and third box three are there, and in the fourth box it must be four arrows ಅಂತ ನಾವು ಕನ್ಸಿಡರ್ ಮಾಡಿದ್ರೆ in all the answer figures it has 4 arrows. ಎಲ್ಲ ಆನ್ಸರ್ ಫಿಗರ್ಸಲ್ಲೂ ಕೂಡ 4 ಆ್ಯರೋಸ್ಗಳಿದೆ. ಬಟ್ ನಾವಿಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತಿರುವಂತಹ ಸಿಂಬಲ್ಸ್ಗಳನ್ನ ನೋಡಿದಾಗ, ಹೌದಾ, ಸೊ ಆ್ಯಂಡ್ ಸಿಂಬಲ್ಸ್ಗಳು ಮೂವ್ ಆದಾಗ ಈ ಕಾರ್ನರಲ್ಲಿರುವಂತಹ ಪ್ರತಿಯೊಂದು ಅದರ ನೆಕ್ಸ್ಟ್ ಬರುವಂತಹ ಪ್ರತಿಯೊಂದು ಸಿಂಬಲ್ಗೂ ಕೂಡ ಶೇಡ್ ಆಗಿದೆ. ಸೊ ಆ ಥರ ತೊಗೊಂಡಾಗ ನಮಗೆ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ಇದು ಒಂದರಲ್ಲೇ ಕೂಡ ಕಾರ್ನರ್, ದಿಸ್ ಸೈಡ್ ಕಾರ್ನರ್ ಈಸ್ ಶೇಡೆಡ್ ಅಂತ ಹೇಳಿದ್ರು. ಇಟ್ಸ್ ನಾಟ್ ರಾಂಗ್. ಓಕೆ, ಸೊ ಆನ್ಸರ್ ಇಸ್ ಬಿ. ದೆನ್ ವಾಟ್ ಅಬೌಟ್ ಕ್ವಶನ್ ನಂಬರ್ 59? Yes, what is the answer? The figure rotates 90 degree. You can observe there. ಹೌದಲ್ಲ, 90 ಡಿಗ್ರಿ ಟರ್ನ್ ಆಗ್ತಾ ಇದೆ ಇನ್ ದ ಫಾರ್ಮ್ ಆಫ್ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಟರ್ನ್ ಆಗ್ತಾ ಇದೆ 90 ಡಿಗ್ರಿ, ಹೌದಾ, ಇನ್ ಈ ಸ್ಟೆಪ್. ಸೊ ಆ ಥರ ತೊಗೊಂಡಾಗ ನಮಗೆ ಆನ್ಸರ್ ಈಸ್ ವಾಟ್ ಫಾರ್ 59? ಎಸ್, ಸಿ ಈಸ್ ದ ಆನ್ಸರ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಈ ಸೈಡ್ ಇದೆ ಡಾರ್ಕ್ ಆ್ಯಂಡ್ ಸರ್ಕಲ್, ಡಾರ್ಕ್ ಆ್ಯಂಡ್ ಟ್ರಯಾಂಗಲ್, ದೆನ್ ದಿಸ್ ಸೈಡ್, ದೆನ್ ಶುಡ್ ಬಿ ದಿಸ್ ಸೈಡ್. ಆ ಥರ ತೊಗೊಂಡಾಗ ನಮಗಿಲ್ಲಿ ಎ, ಸಿ ಮತ್ತು ಡಿ 3 ಸಿಗುತ್ತೆ. ಬಟ್ ಟ್ರಯಾಂಗಲ್ ನಮಗೇನು ಉಲ್ಟಾ ಆಗಿಲ್ಲ, ಸೊ ಹಾಗಾಗಿ ಎ ಕ್ಯಾನ್ಸಲ್ ಆಗುತ್ತೆ. ಸಿ ಮತ್ತು ಡಿ ನಡುವೆ ಮಾತ್ರ ಕಾಂಪಿಟೇಷನ್ ಉಳ್ಕೊಳ್ಳುತ್ತೆ. ಆ ಥರ ನೆಕ್ಸ್ಟು ಆ ಥರ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇರುವಂತಹ ಒಂದು ಸರ್ಕಲ್, 2 ಸರ್ಕಲ್ಸ್ಗಳು ಶೇಡೆಡ್ ಆ್ಯಂಡ್ ಅನ್ಶೇಡೆಡ್ ಇದೆ. ಸೊ ಅದು ನೆಕ್ಸ್ಟ್ ಈ ಕಡೆಗೆ ತಿರುಗಿದಾಗ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಇದನ್ನು ಮತ್ತೆ ಹಿಂಗೆ ತಿರುಗಿಸಿದಾಗ ಇಟ್ ವಿಲ್ ಕಮ್ಸ್ ಟು ದಿಸ್ ಸೈಡ್, ಮೀನ್ಸ್ ಈ ಸೈಡ್ ಬಂದಿದೆ. ಸೊ ನೆಕ್ಸ್ಟ್ ಮತ್ತೆ ಅದನ್ನು ನಾವು ಟರ್ನ್ ಮಾಡಿದಾಗ ಇಟ್ ಶುಡ್ ಬಿ ಫಾರ್ ದ ಅಪ್ಪರ್ ಡೈರೆಕ್ಷನ್ ಇರುವಂತಹ ಒಂದು ಡಾಟ್ ಆ್ಯಂಡ್ ಸರ್ಕಲ್ ಬೇಕು. ಸೊ ಹಾಗಾಗಿ 59 ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 60. ಮೇ ಬಿ ಇಟ್ಸ್ ನಾಟ್ ನೀಡೆಡ್ ಎನಿ ಎಕ್ಸ್ಪ್ಲನೇಷನ್ ಅಂದ್ಕೊಳ್ತೀನಿ. ಇಟ್ಸ್ ನಾಟ್ ಅಲ್ವಾ, ಇದನ್ನೇ ಅದಕ್ಕೆ ಎಕ್ಸ್ಪ್ಲನೇಷನ್ನೇ ಬೇಕಾಗಿಲ್ಲ. ಕ್ವಶನ್ ನಂಬರ್ 60ಗೆ ಡೈರೆಕ್ಟ್ಲಿ ಯು ಕ್ಯಾನ್ ಸೇ ದ ಆನ್ಸರ್. ನೋ, ದ ಆನ್ಸರ್ ಈಸ್ ಡಿ. ಯಾಕೆ ಡಿ? ಬಿಕಾಸ್ ಇಟ್ ರೊಟೇಟ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಇನ್ ಈಚ್ ಸ್ಟೆಪ್ ಅಲ್ವಾ, 90 ಡಿಗ್ರಿ, ಆ್ಯಂಡ್ ಅ ನ್ಯೂ ಪಿನ್ ಈಸ್ ಆ್ಯಡೆಡ್ ಅಟ್ ದ ಲೋವರ್ ಪೊಸಿಷನ್ ಇನ್ ಈಚ್ ಸ್ಟೆಪ್. ಸೊ ಪ್ರತಿ ಒಂದು ಸ್ಟೆಪ್ ಅದು ಮೂವ್ ಆದಾಗಲೂ ಕೂಡ ನಾವಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದು ಸರ್ಕಲ್ ಪಿನ್ನನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಪ್ರತಿ ಒಂದು ಸ್ಟೆಪ್ಪಲ್ಲೂ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಅದು ಡೌನರ್ ಪಿನ್ ಅಂತ ಹೇಳಿದ್ರು ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ಅರ್ಥ ಇಲ್ಲಿ ಏನಾಗ್ತಾ ಇದೆ, ಕ್ವಶನ್ ನಂಬರ್ 60ಗೆ ಇಲ್ಲಿ ನೋಡಿ, ಕೆಳಗಡೆ ಒಂದು ಲೈನು ಎಕ್ಸ್ಟೆಂಡ್ ಆಗಿ, ಹೌದಾ, ಸೊ ಈ ಲೈನು ಇಲ್ಲಿಗೆ ಮೂವ್ ಆಗಿದೆ. ಸೊ ನೆಕ್ಸ್ಟ್ ಈ ಡೌನ್ ಒಂದು ಆ್ಯರೋ ವಿತ್ ಸರ್ಕಲ್ ಬಂದಿದೆ, ಅಬ್ಸರ್ವ್ ಮಾಡ್ಬೋದು ನೀವು. ನೆಕ್ಸ್ಟ್ ಅದು ಈ ಕಡೆ ಮೂವ್ ಆಗಿದೆ, ಆ್ಯಂಡ್ ಇನ್ನೊಂದು ಸರ್ಕಲ್ ಪಿಂಡ್ ಆ್ಯರೋ ಬಂದಿದೆ. ಸೊ ಆ ಥರ ಮೂವ್ ಆಗ್ತಾ ಹೋದಾಗ ನಮಗೆ ಸಿಗುವಂಥ ಆನ್ಸರ್ ಯಾವುದು? ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 61. ಹ್ಯಾವ್ ಯು ಅಬ್ಸರ್ವ್ಡ್ ಇಟ್? Pause the video and observe it. So what is the answer for 61? Yes, C is the answer. ಯಾಕೆ ಇಲ್ಲಿ ಸಿ ತೊಗೊಳ್ತಾ ಇದ್ದೀವಿ, ಸಿನ ಚೂಸ್ ಮಾಡ್ತಿದ್ದೀವಿ? ಬಿಕಾಸ್ ಇನ್ ಈಚ್ ಸ್ಟೆಪ್ 2 arrows pointing inwards are added below the existing arrows, and all the existing arrows reverse their direction. Also, in each step, the 2 geometrical figures interchange their positions, and the one that reaches the lower left position turns black. Lower left position turns black, while the one that reaches the lower right position turns white. ಸೊ ಆ ಥರ ತಗೊಂಡಾಗ ನಮಗೆ ಇಲ್ಲಿರುವಂತಹ ಸ್ಕ್ವೇರ್ ಆ್ಯಂಡ್ ಟ್ರಯಾಂಗಲ್ ಇಂಟರ್ಚೇಂಜ್ ಆಗ್ತಾ ಇದೆ. ಇಂಟರ್ಚೇಂಜ್ ಆದಾಗ ಈ ಕಾರ್ನರ್ಗೆ ಯಾವುದು ಶೇಪ್ ಬರುತ್ತೋ ಅದು ಪೂರ ಕಪ್ಪು ಅಂದರೆ ಶೇಡೆಡ್ ಪಾರ್ಟ್ ಆಗಿ ತಿರ್ಕೊಳ್ಳುತ್ತೆ. ಸೊ ಅದೇ ಥರ ಇಲ್ಲಿ ನೋಡ್ಬೋದು ಆನ್ಸರ್ ಫಿಗರ್ಸ್ನ, ಆ್ಯರೋಸ್ನ ಅಬ್ಸರ್ವ್ ಮಾಡ್ಬೋದು. ಆ್ಯರೋಸ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ಎಕ್ಸ್ಟ್ರಾ ಪೇರ್ ಆಫ್ ಆ್ಯರೋಸ್ ಎನಿ ಟೈಮ್ ಆ್ಯಡ್ ಆಗ್ತಾನೆ ಇದೆ, ಹೌದಾ. ಎಕ್ಸ್ಟ್ರಾ ಪೇರ್ ಆಫ್
ಆ್ಯರೋಸು ಪ್ರತಿ ಸತಿ ಆ್ಯಡ್ ಆಗ್ತಾ ಇದೆ. ಅದು ಆ್ಯಡ್ ಆಗಬೇಕಾದ್ರೆ ಒಂದು ಇನ್ನರ್ ಇದ್ದರೆ ಇನ್ನೊಂದು ಔಟರ್ ಸೈಡು ತೋರಿಸುವಂಥ ಡೈರೆಕ್ಷನ್ಸ್ ಇದೆ ಇಲ್ಲಿ, ಅಬ್ಸರ್ವ್ ಮಾಡ್ಬೋದು ನೀವು. ನೆಕ್ಸ್ಟ್ ಕ್ವಶನ್ ನಂಬರ್ 63. ಸೊ 62 ಗೊತ್ತಾಯ್ತಲ್ವಾ? ದ ಆನ್ಸರ್ ಇಸ್ 62ಗೆ ಬಿ, ಯಾಕೆಂದರೆ ಒಂದು ಡಾಟು ಇನ್ಕ್ರೀಸ್ ಆಗ್ತಾ ಇದೆ ಪ್ರತಿ ಒಂದು ಬಾರಿನೂ ಕೂಡ. ಅದೇ ಥರ ತೊಗೊಂಡ್ರೆ 63ಗೆ ಇಲ್ಲೂ ಕೂಡ ಏನಾಗಿದೆ, 90 ಡಿಗ್ರಿಯಲ್ಲಿ ಪ್ರತಿ ಒಂದು ಬಾರಿನೂ ಕೂಡ ಅದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಾ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಾ ಇದೆ. ಸೊ ದಟ್ ಆನ್ಸರ್ ಈಸ್ ಎಸ್. ಇಲ್ಲಿ ನೀವು ಶೇಡೆಡ್ ಪಾರ್ಟ್ ಅಬ್ಸರ್ವ್ ಇಲ್ಲಿದೆ, ನೆಕ್ಸ್ಟ್ ಈ ಪಾರ್ಟಿಗೆ ಬಂದಿದೆ, ನೆಕ್ಸ್ಟ್ ಈ ಪಾರ್ಟ್, ನೆಕ್ಸ್ಟ್ ಈ ಪಾರ್ಟಿಗೆ ಬರಬೇಕು. ಸೊ ಹಾಗಾಗಿ ಆನ್ಸರ್ ಇಲ್ಲಿ ಯಾವುದು? ಸಿ. ಆ್ಯಂಡ್ ಟರ್ನ್ ಆಗಿ ಆ ಪ್ಲೇಸಿಗೆ ಬರೋದು ಓಕೆ, ಎಲ್ಲ ಫಿಗರ್ಸಲ್ಲೂ ಕೂಡ ಅದೇ ಪ್ಲೇಸಲ್ಲಿದೆ, ಅದರಲ್ಲೇನು ಹೊಸದಿಲ್ಲ. ಬಟ್ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಮೂನ್? ಮೀನ್ಸ್ ಕ್ರೆಸೆಂಟ್ ಅಂತ ಹೇಳ್ಬೋದು. ಅದ್ರದ್ದು ಏನಿದೆ ಹಂಗಾದರೆ? ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಈ ಕಡೆ ತಿರ್ಕೊಂಡಿದೆ, ನೆಕ್ಸ್ಟ್ ಹೀಗೆ, ನೆಕ್ಸ್ಟ್ ಅಪ್ವರ್ಡ್, ನೆಕ್ಸ್ಟ್ ಹೀಗೆ ಬರಬೇಕು. ಹೌದಾ? ಆ ಥರನೂ ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ದಟ್ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 64. ಎಸ್, ಕ್ವಶನ್ ನಂಬರ್ 64. ಆನ್ಸರ್ ಇಸ್ ಎಸ್, ಆನ್ಸರ್ ಇಸ್ ಸಿ. ಯಾಕೆ ಸಿ ಅಲ್ವಾ? ಯಾಕೆ ನಾವು ಸಿನೇ ಸೆಲೆಕ್ಟ್ ಮಾಡ್ಕೋತೀವಿ? Because in each step the black circles moves to the adjacent side of the square in the anti-clockwise direction. The white circle moves to the adjacent side of the square in the clockwise direction. The black arrow rotates 90 degree anti-clockwise, the other arrows rotates 90 degree ಕ್ಲಾಕ್ವೈಸ್. ಸೊ ಇಲ್ಲಿ ಆ್ಯಂಟಿ ಕ್ಲಾಕ್ವೈಸ್ ತುಂಬ ವರ್ಕ್ ಆಗ್ತಾ ಇದೆ, ಹೌದಲ್ವಾ? ಅದ್ರ ಜೊತೆಗೆ ಯಾವ್ದು ಎಲ್ಲೆಲ್ಲಿ ಮೂವ್ ಆಗ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಆ್ಯಂಡ್ ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಮೂವ್ ಆಗ್ತಾ ಇದೆ. ಸೊ ಇದು ಇಲ್ಲಿಗೆ ಮೂವ್ ಆಗಿದೆ, ಸೊ ನೆಕ್ಸ್ಟ್ ಇಲ್ಲಿಗೆ ಬರಬೇಕು, ನೆಕ್ಸ್ಟ್ ಇಲ್ಲಿಗೆ ಬರಬೇಕು. ಸೊ ಹಾಗಾಗಿ ದ ಡಾರ್ಕ್ ಆ್ಯಂಡ್ ಸರ್ಕಲ್ ಶುಡ್ ಬಿ ಹಿಯರ್. ದೆನ್ ವೈಟ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇಟ್ ಕಮಿಂಗ್ ಉಲ್ಟಾ ಫ್ರಮ್ ಹಿಯರ್ ಟು ಹಿಯರ್ ಆ್ಯಂಟಿ ಕ್ಲಾಕ್ವೈಸ್, ದೆನ್ ಹಿಯರ್ ಟು ಹಿಯರ್, ದೆನ್ ಇಟ್ ಮಸ್ಟ್ ಬಿ ಹಿಯರ್. ಸೊ ಇಲ್ಲಿ ಸರ್ಕಲ್ ಇರಬೇಕಾಗತ್ತೆ ವಿತೌಟ್ ಶೇಡಿಂಗ್ ಇರೋವಂಥದ್ದು. ನಾವು ಈಗ ಆ್ಯರೋಸ್ ಶೇಡೆಡ್ ಆರ್ಡರ್ ತೊಗೊಂಡ್ರೆ ಇಟ್ ಈಸ್ ಆಲ್ಸೋ ಆ್ಯಂಟಿ ಕ್ಲಾಕ್ವೈಸ್ ಶೇಡೆಡ್ ಆ್ಯರೋ, ಸೊ ಇಟ್ ಮಸ್ಟ್ ಬಿ ದಿಸ್ ಸೈಡ್. ಆ್ಯಂಡ್ ದೆನ್ ಆ್ಯರೋ ಇಸ್ ಎಸ್. ಸೊ ಇದು ಕೂಡ ಏನಾಗಿದೆ, ಆ್ಯಂಟಿ ಕ್ಲಾಕ್ವೈಸ್ ರೊಟೇಟ್ ಆಗ್ತಾ ಇದೆ. ಸೊ ಹಾಗಾಗಿ ದ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಲುಕ್ ಅಟ್ ದ 65. ದ ಆನ್ಸರ್ ಇಸ್ ಎ. ಯಾಕೆ ಎ? ದ ನಂಬರ್ ಆಫ್ ಸರ್ಕಲ್ಸ್ ಇನ್ ದ ಫಿಗರ್ ಇನ್ಕ್ರೀಸಸ್ ಬೈ 2 ಇನ್ ಈಚ್ ಸ್ಟೆಪ್. ಹೌದಾ? ಸೊ ಪ್ರತಿ ಒಂದು ಬಾರಿಯೂ ಕೂಡ ಎರಡು ಸರ್ಕಲ್ ಅದಕ್ಕೆ ಜಾಯಿನ್ ಅಪ್ ಆಗ್ತಾ ಹೋಗ್ತದೆ. ಸೊ ಜಾಯಿನ್ ಆಗಿರೋದ್ರಿಂದ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 66. ವಾಟ್ ಈಸ್ ದ ಆನ್ಸರ್? ಎಸ್. ಇನ್ ಈಚ್ ಸ್ಟೆಪ್ ದ ಎಲಿಮೆಂಟ್ಸ್ ಇಂಟರ್ಚೇಂಜ್ ದರ್ ಪೊಸಿಷನ್ ಇನ್ ದ ಆರ್ಡರ್ ಲೈಕ್ ಯಾವ ಥರ ಅಂತ ಅಂದರೆ ಇಟ್ಸ್ ಇನ್ ದ ಆರ್ಡರ್ ಲೈಕ್ ಇಲ್ಲಿಗೆ ಬರುತ್ತೆ, ಹೌದಾ? ಸೊ ಅದೇ ಥರ ದಿಸ್ ಗೋಸ್ ಟು ದಿಸ್, ಈ ಥರ ಒಂದು ಇಂಟರ್ಚೇಂಜ್ ಆಗ್ತಾ ಇದೆ. ಫಸ್ಟ್ ಟು ಲಾಸ್ಟ್, ಮಿಡಲ್ ಟು ಮಿಡಲ್, ಮಧ್ಯದಲ್ಲಿ ಎರಡು ಇರೋದು ಚೇಂಜ್ ಆದರೆ ಆ ಕಡೆ ಈ ಕಡೆ ಲಾಸ್ಟಲ್ಲಿ ಇರೋದು ಈ ಥರ ಚೇಂಜ್ ಆಗ್ತಿದೆ. ಆ್ಯಂಡ್ ದ ಎಲಿಮೆಂಟ್ಸ್ ದಟ್ ರೀಚಸ್ ದ ಲೆಫ್ಟ್ ಮೋಸ್ಟ್, ಸೊ ಲೆಫ್ಟ್ ಮೋಸ್ಟಿಗೆ ಬರ್ತಾ ಇದೆ, ಅದು ಆ ಸೈಡ್ ಇರೋದು ಈ ಸೈಡ್ ಬರ್ತಾ ಇದೆ. ಸೊ ಆ ಥರ ನಾವು ತಗೊಂಡಾಗ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಮಿಡಲಲ್ಲಿ ಇರೋದು ಮಾತ್ರ ಇಂಟರ್ಚೇಂಜ್ ಆಗ್ತಾ ಇದೆ, ಈ ಪ್ಲೇಸಿಂದ ಈ ಪ್ಲೇಸಿಗೆ, ನೆಕ್ಸ್ಟಲ್ಲಿ ಮತ್ತು ಈ ಬಾಕ್ಸಿಂದ ಈ ಬಾಕ್ಸಿಗೆ. ಸೊ ಇಲ್ಲಿ ಏನಾಗ್ತಾ ಇದೆ, ಈ ಎಂಡ್ ಇದೆಯಲ್ಲ ಅದು ಕೂಡ ಚೇಂಜ್ ಆಗ್ತಿದೆ. ಬಟ್ ಅದು ಚೇಂಜ್ ಆಗಿ ಸಾಮಾನ್ಯ ಈ ಕಡೆ ಇರೋದು ಈ ಸೈಡಿಗೆ ಬರುತ್ತೆ, ಹೌದಾ? ಸೊ ಈ ನೆಕ್ಸ್ಟ್ ಫಿಗರಲ್ಲಿ ನೋಡಿ, ಈ ಒಂದು ಆ್ಯಶ್ ಫಿಗರ್ ಇಲ್ಲಿದೆ, ಹೌದಾ? ಸೊ ನೆಕ್ಸ್ಟ್ ಆ್ಯಶ್ ಫಿಗರ್ ಇಲ್ಲಿದೆಯಾ? ನೋ. ಇಲ್ಲಿರುವಂತಹ ದಿಸ್ ಸಿಂಬಲ್ ಇಸ್ ಮೂವ್ಸ್ ಟು ದಿಸ್ ಸೈಡ್, ಹೌದಾ? ಬಂದಿದೆಯಾ? ಸೊ ಆದಾಗ ಅದು ಅಲ್ಲಿ ಇಲ್ಲಿರೋದು ಸಿಂಬಲ್ಲು ಈ ಕಡೆಗೆ ಮೂವ್ ಆಗಬೇಕಾದ್ರೆ ಇಲ್ಲಿ ಒಂದು ನ್ಯೂ ಸಿಂಬಲ್ ಬರುತ್ತೆ, ಹೌದಾ? ಸೊ ಇಲ್ಲಿ ಈ ಸಿಂಬಲ್ ನ್ಯೂ ಆಗಿದ್ರೆ ಇಲ್ಲಿ ಈ ಸಿಂಬಲ್ ನ್ಯೂ ಆಗಿದೆ. ಸೊ ಹಾಗಾಗಿ ಒಂದು ಹೊಸ ಸಿಂಬಲ್ಲು ಇಲ್ಲಿಗೆ ಬರಬೇಕು ಆ್ಯಂಡ್ ಮಧ್ಯದಲ್ಲಿರೋದು ಇಂಟರ್ಚೇಂಜ್ ಆಗಬೇಕು. ಅದ್ರ ಜೊತೆಗೆ ಹೊಸ್ದಾಗಿ ಬಂದಿರೋದು ನೆಕ್ಸ್ಟ್ ಬಾಕ್ಸಿಗೆ ಮೂವ್ ಆಗಬೇಕಾದ್ರೆ ಈ ಸೈಡಿಗೆ ಬರಬೇಕು. ಸೊ ಆ ಥರ ನಾವು ಆನ್ಸರ್ನ ಕನ್ಸಿಡರ್ ಮಾಡಿದಾಗ 66ಗೆ ಆನ್ಸರ್ ಈಸ್ ಎಸ್ ಎ. ನೋಡಿ, ಕೊಟ್ಟಿರೋದು 4 ಎಲಿಮೆಂಟ್ಸು. ಆ 4 ಎಲಿಮೆಂಟ್ಸ್ನ
ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು, ಇಲ್ಲ ಅಂತ ಅಂದರೆ ಆನ್ಸರ್ ತಪ್ಪಾಗೋ ಚಾನ್ಸಸ್ ತುಂಬ ಇದೆ. So next to question number 67. So what is the answer for 67? In each step, the triangle gets inverted and moves to the opposite side of the square boundary, and the rectangle moves to the adjacent side of the square boundary in an anti-clockwise direction. ಅರ್ಥ ಆಗ್ತಾ ಇದೆಯಾ ನಾನೇನು ಹೇಳ್ತಾ ಇದ್ದೆ ಅಂತ? ಅಂದರೆ ಇಲ್ಲಿದೆಯಲ್ಲಪ್ಪ ರೆಕ್ಟ್ಯಾಂಗಲ್ಲು, ಈ ರೆಕ್ಟ್ಯಾಂಗಲ್ ಶೇಪು ನೆಕ್ಸ್ಟ್ ಇಲ್ಲಿಗೆ ಬಂದಿದೆ, ನೆಕ್ಸ್ಟ್ ಇಲ್ಲಿಗೆ ಬಂದಿದೆ, ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕಾ ಹಾಗಾದರೆ? ಹೌದಲ್ವಾ? ಸೊ ಎಲ್ಲಿಗೆ ಹೋಗಬೇಕಾಗುತ್ತೆ ಆನ್ಸರು? ಎಸ್, 67ಗೆ ಡಿನೇ ಆನ್ಸರ್. ಎರಡು ಕೂಡ ಅಲ್ಲಿಗೆ ಬರಬೇಕಾಗತ್ತೆ. ಈ ಟ್ರಯಾಂಗಲ್ ಏನಾಗಿದೆ, ಆಪೋಸಿಟ್ ಡೈರೆಕ್ಷನಲ್ಲಿ ಪ್ರತಿ ಸತಿನೂ ಕೂಡ ಚೇಂಜಸ್ ಆಗ್ತಾ ಬರ್ತಿದೆ. ಸೊ ನೆಕ್ಸ್ಟು ನಮಗೆ ಇಲ್ಲಿರುವಂಥ ಟ್ರಯಾಂಗಲ್ಲು ಕೂಡ ಮೇಲೋಗುತ್ತೆ, ಆ್ಯಂಡ್ ಟ್ರಯಾಂಗಲ್ ಕೂಡ ಮೇಲೋಗುತ್ತೆ, ರೆಕ್ಟ್ಯಾಂಗಲ್ ಕೂಡ ಮೇಲೋಗುತ್ತೆ. ಸೊ ಹಾಗಾಗಿ ದ ಆನ್ಸರ್ ಇಸ್ ಬಿ. ಕ್ವಶನ್ ನಂಬರ್ 68. ವಾಟ್ ಈಸ್ ದ ಆನ್ಸರ್ ಫಾರ್ 68? ಎಸ್, ಆನ್ಸರ್ ಇಸ್ ಡಿ. ಆನ್ಸರ್ ಇಸ್ ಡಿ. ಯಾಕೆ ಡಿ ಯಾಕಪ್ಪ ಅಂತ ಅಂದರೆ, in each step all the symbols interchange their position in the order like this place to here, this place to here, this place to here ಅನ್ನೋ ರೀತಿಯಲ್ಲಿ ಅವೇ ಚೇಂಜಸ್ ಆಗ್ತಾ ಇದ್ದಾವೆ. ಹೌದಾ? ಸೊ ಆ ಥರ ಚೇಂಜಸ್ ಆಗಿರೋದ್ರಿಂದ ಜೊತೆಗೆ ಆಲ್ಸೋ ದ ಸಿಂಬಲ್ಸ್ ಲೈಕ್ multiplication and 0 remains unchanged while the third symbol is replaced by a ನ್ಯೂ ಒನ್ ಇನ್ ಈಚ್ ಸ್ಟೆಪ್. ಪ್ರತಿಯೊಂದು ಬಾರಿನೂ ಕೂಡ ಒಂದು ಹೊಸ ಸಿಂಬಲು, ಲಾಸ್ಟ್ ಒಂದು ಪ್ರಾಬ್ಲಮ್ ನೋಡಿದ್ವಲ್ಲ ಅದೇ ರೀತಿ ಒಂದು ಹೊಸ ಸಿಂಬಲ್ ಬರ್ತಿದೆ. ಸೊ ಇಲ್ಲಿರುವಂಥದ್ದು ಪ್ಲಸ್ ಇಲ್ಲಿ ಮೂವ್ ಆಗಿದೆ. ಹೌದಾ? ಇಲ್ಲಿರುವಂತಹ 0 ಇಲ್ಲಿ ಮೂವ್ ಆಗಿದೆ ಸೆಕೆಂಡ್ ಫಿಂಗರಲ್ಲಿ. ಸೊ ಇಲ್ಲಿರುವಂಥ ಆ್ಯರೋ ಇಲ್ಲಿಗೆ ಬಂದೂ ಇಲ್ಲ, ಆ್ಯಂಡ್ ದೆನ್ ಅದು ಈ ಬಾಕ್ಸ್ ಒಳಗಡೆ ಎಲ್ಲೂ ಕೂಡ ಇಲ್ಲ, ನಮಗೆ ಒಂದು ಹೊಸ ಆ್ಯರೋ ಅಂತ ಹೇಳ್ಬೋದು. ಸೊ ಇಲ್ಲೂ ಅದೇ ಥರ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆ್ಯಂಡ್ 0 ಮೂವ್ ಆಗುತ್ತೆ. ಇಲ್ಲಿ ಬಂದಂತಹ ಆ್ಯಶ್ ನಮಗೆ ಇನ್ಕ್ಲೂಡ್ ಆಗುತ್ತೆ, ಮೀನ್ಸ್ ಎಕ್ಸ್ಟ್ರಾ ಬರುತ್ತೆ. ಸೊ ಆ ರೀತಿ ತೊಗೊಂಡಾಗ ಆನ್ಸರ್ ಇಸ್ 28 ಡಿ. ನ್ಯೂ ಸಿಂಬಲ್ ಇದೆ, 0 ಮೂವ್ ಆಗಿದೆ, ಹೌದಾ? ಎಕ್ಸ್ ಕೂಡ ಮೂವ್ ಆಗಿದೆ. ಸೊ ದಟ್ ಆನ್ಸರ್ ಇಸ್ ಡಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 69. What is the answer? Yes. All the elements move 1, 2, 3, 4 places ahead in a clockwise direction sequentially. Like now, each place is equal to half a side of the square boundary. A new element is added before all the existing elements, such as the first element in an anti-clockwise direction every time. ಸೊ ಇಲ್ಲಿ ಕ್ವಶನ್ ನಂಬರ್ 69ಅಲ್ಲಿ ಇಲ್ಲಿರುವಂಥ ಆಸ್ತರಿಕ್ ಮಾರ್ಕ್ ಇದನ್ನು ನೋಡ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಫ್ಲಾರ್ ಸಿಂಬಲ್ನ ನೋಡ್ಬೋದು. ನೆಕ್ಸ್ಟು ಅದು ಇಲ್ಲಿ ಮೂವ್ ಆಗಿದೆ. ನೆಕ್ಸ್ಟು 1, 2 ಹಾಫ್ ಆಫ್ ಅ ಸ್ಕ್ವೇರ್ ಬೌಂಡ್ರಿಯಿಂದ 2 ಸ್ಟೆಪ್ಸ್ ಮುಂದೆ ಹೋಗಿದೆ. ಸೊ ಇಲ್ಲಿ 1 ಸ್ಟೆಪ್ಪು, ಇಲ್ಲಿ 2 ಸ್ಟೆಪ್ ಅಂದರೆ ನೆಕ್ಸ್ಟ್ ಶುಡ್ ಬಿ 1, 2, 3 ದಿಸ್ ಕಾರ್ನರ್. ಅಂದರೆ ಕಾರ್ನಲ್ಲಿರೋ ಫ್ಲವರ್ಸು ಯಾವ್ಯಾವುದು? ಎ ಇದೆ, ಬಿ ಇದೆ, ಸಿ ಇದೆ, 3 ಇದೆ. ಈ 3ರಲ್ಲಿ ಯಾವುದನ್ನ ನಾವು ತೊಗೋಬೇಕಾಗತ್ತೆ ಹಾಗಾದರೆ? ಎಸ್, ಅದು ಪ್ರತಿ ಸತಿ ಮೂವ್ ಆದಾಗಲೂ ಕೂಡ ಒಂದು ಹೊಸ ಸಿಂಬಲ್ ಅದ್ರ ನೆಕ್ಸ್ಟ್ ಅಂದರೆ ಅದ್ರ ಮುಂದೆ ಬರುತ್ತೆ. ಹಿಂದೆ ಅಲ್ಲ, ಇಟ್ ಕಮ್ಸ್ ಇನ್ ಫ್ರಂಟ್ ಆಫ್ ಇಟ್, ಮುಂದೆ ಬರುತ್ತೆ. ಆ್ಯಂಡ್ ಅದು ಮುಂದೆ ಬಂದಾಗ ಅದ್ರ ಜೊತೆ ಕೂಡ ಮೂವ್ ಔಟ್ ಆಗ್ತಾ ಹೋಗಿದೆ ಹೊಸ ಸಿಂಬಲ್ಸ್ನ ಆ್ಯಡಪ್ ಮಾಡಿಕೊಂಡು. ಸೊ ಈಗ ನಾವು ಯಾವುದೇ ಹೊಸ ಸಿಂಬಲ್ ಬಂದರೂ ಇದ್ರ ಮುಂದ್ಗಡೆ ಮೀನ್ಸ್ ಎಸ್ ಆದಮೇಲೆ ಇರಬೇಕು. ಹೌದಾ? ಸೊ ಆ ಥರ ತೊಗೊಂಡಾಗ ನಮಗೆ ಆನ್ಸರ್ ಈಸ್ 69 ಆನ್ಸರ್ ಈಸ್ ಸಿ. ಓಕೆ, ಸೊ ನೆಕ್ಸ್ಟ್ 70. ವಾಟ್ ಇಸ್ ದ ಆನ್ಸರ್ ಫಾರ್ 70? ಎಸ್, ಆನ್ಸರ್ ಈಸ್ ಸಿ. ಯಾಕೆ ಸಿ? ಅದು ಬೇಕಲ್ವಾ ಸಿ ಯಾಕೆ ಅಂತ ಹೇಳಿ. ಸೊ ಬಿಕಾಸ್ ಇನ್ ಒನ್ ಸ್ಟೆಪ್ the set of 4 outer straight lines and the set of the 4 inner straight lines rotate through 45 degree. In the next step, the middle element is replaced by a new one. These 2 steps are repeatedly alternative. ಅಂದರೆ
ಸಿ 70 ಕ್ವಶನ್ ನಂಬರ್ 70ಯಲ್ಲಿ ಸೊ ಈ ಥರ ಇರುವಂತಹ ಔಟರ್ ಮೋಸ್ಟ್ ಇರೋದು, ನೆಕ್ಸ್ಟು ಇಟ್ ಬಿಕಮ್ಸ್ ಪ್ಲಸ್ ಇರೋದು ಇಂಟು. ಸೊ ಈ ಥರ ಇಂಟರ್ಚೇಂಜ್ ಆಗ್ತಾ ಹೋಗ್ತಾ ಇದೆ. ಆ್ಯಂಡ್ ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಒನ್ನಲ್ಲಿ ಎರಡು ಕೂಡ ಸರ್ಕಲ್ ಇದೆ. ಆ್ಯಂಡ್ ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಒನ್ನಲ್ಲಿ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇಲ್ಲೂ ಕೂಡ ಸ್ಕ್ವೇರ್ ಇರಬೇಕು. ಆಯಿತಾ? ಫಸ್ಟಿಗೆ ಏನು ಕ್ವಶನ್ಸಿಗೆ ನಾವು ಅಪ್ಲೈ ಮಾಡ್ತೀವಿ ಮೆಥಡು, ಅದೇ ಮೆಥಡು ಈ ಸೀರೀಸಲ್ಲಿ ಫಾಲೋ ಆಗಬೇಕಾಗತ್ತೆ. ಸೊ ದಟ್ ಆನ್ಸರ್ ಈಸ್ ಸಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ಈ ಥರ ಇರೋದು ಒಳಗಡೆ ಮಲ್ಟಿಪ್ಲಿಕೇಶನ್ ಸಿಂಬಲ್, ನೆಕ್ಸ್ಟ್ ಪ್ಲಸ್ ಆಗಿದೆ. ಸೊ ದಟ್ ಆನ್ಸರ್ ಈಸ್ ಸಿ. ಸೊ ನೆಕ್ಸ್ಟ್, ಡಿಯರ್ ಚಿಲ್ಡ್ರನ್, ಯು ಹ್ಯಾವ್ ಅ ಹೋಮ್ ವರ್ಕ್. ಸೊ ಫೈಂಡ್ ದ ಆನ್ಸರ್ ಫಾರ್ ದಿಸ್. 71, take the screenshot. 72, 73, 74. Take the screenshot. 75, 76, 77, 78, 79, 80. Maybe all are easy. ಯಾವುದೇನು ಕಷ್ಟ ಇಲ್ಲ. ಓಕೆ, ದೀಸ್ ಆರ್ ಟುಡೇಸ್ ಹೋಮ್ವರ್ಕ್. ಪ್ರಾಕ್ಟೀಸ್ ಡೈಲಿ, ದಿನ ಪ್ರಾಕ್ಟೀಸ್ ಮಾಡೋದನ್ನು ಮರಿಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಸೊ ಈ ಲೆಸನ್ ಹತ್ತಿರ 40 ಮಿನಿಟ್ಸಿಂದ 1 ಅವರ್ವರೆಗೂ ಇರುತ್ತೆ. ಅದನ್ನು ನೋಡಿಕೊಂಡು ಫಸ್ಟು ಈ ಲೆಸನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಓಪನ್ ಯುವರ್ ಬುಕ್, ಸಾಲ್ವ್ ದ ಕ್ವಶನ್ಸ್. ಓಕೆ, ಕ್ವಶನ್ಸ್ನ ಸಾಲ್ವ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ದೆನ್ ಆಫ್ಟರ್ ರೈಟಿಂಗ್ ಪ್ರಾಂಪ್ಟ್ಲಿ ಚೆಕ್ ದ ಆನ್ಸರ್ಸ್ ಇನ್ ದ ಎಸ್ ನೋ. ಸೊ ಆನ್ಸರ್ಸ್ ನಿಮ್ಮ ಬುಕ್ಗಳಲ್ಲಿ ಕೊಟ್ಟಿರ್ತಾರೆ ಲಾಸ್ಟಲ್ಲಿ, ರೀಸನಿಂಗ್ ಕೊಟ್ಟಿರೋದಿಲ್ಲ ಯಾಕೆ ಏನು ಅಂತ ಹೇಳಿ ಮೋಸ್ಟ್ ಆಫ್ ದ ಬುಕ್ಸ್ಗಳಲ್ಲಿ. ಸೊ ಎಲ್ಲ ಬುಕ್ಸಲ್ಲೂ ಆನ್ಸರ್ ಮಾತ್ರ ಯಾವುದು ಅಂತ ಹೇಳಿ ಕೊಟ್ಟಿರ್ತಾರೆ. ಕೆಲವೊಂದ್ಸತಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ಆನ್ಸರ್ ಕೂಡ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಪ್ರಿಂಟಿಂಗ್ ಮಿಸ್ಟೇಕ್ ಆಗಲಿ ಏನೇ ಆಗಲಿ, ನಿಮ್ಮ ಅಬ್ಸರ್ವೇಷನ್ ನಿಮಗೆ ಚೆನ್ನಾಗಿ ಬರಬೇಕು. ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ಕ್ವಶನ್ಸ್ನ. ಓಕೆ, ಸೊ ಲೆಟ್ ಅಸ್ ಎಂಡ್ ಅಪ್ ಟುಡೇಸ್ ಸೆಷನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್ 81 to 107. ಅಷ್ಟು ಮಾಡಿದ್ರೆ ಆ ಲೆಸನ್ ಮುಗಿಯುತ್ತೆ. ಮುಗಿದ ತಕ್ಷಣವೇ ಲೆಟ್ ಅಸ್ ಮೂವ್ ಆನ್ ಟು ದ 5th ಲೆಸನ್ ಆಫ್ ದ ಮೆಂಟಲ್ ಎಬಿಲಿಟಿ. ಓಕೆ, ಥ್ಯಾಂಕ್ ಯು.